Hello guys, welcome back to Banking Canada. So in this video, I'm going to interview a person. So ಈ ವಿಡಿಯೋದಲ್ಲಿ ನಾನು ಒಬ್ಬ ವ್ಯಕ್ತಿ ಇಂಟರ್ವ್ಯೂ ತಗೋತಿದ್ದೀನಿ. ಇವ್ರು ಬಂದ್ಬಿಟ್ಟು ಆಲ್ರೆಡಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಆಗಿದ್ದಾರೆ ಅಂಡ್ ಯೂನಿಯನ್ ಬ್ಯಾಂಕ್ ಅಲ್ಲಿ LBO ಆಗಿ 2024 ರಿಕ್ರೂಟ್ಮೆಂಟ್ ಅಲ್ಲಿ ಜಾಯಿನ್ ಆಗಿರುವಂತವ್ರು. ಸೊ ಈಗ ಇವರು ಭರತ್ ಅಂತ. ಈಗ ಇವ್ರ ಇಂಟ್ರೊಡಕ್ಷನ್ ಇವರೇ ಕೊಟ್ರೆ ಚಂದ ಇರುತ್ತೆ. ಸೊ ನಿಮ್ ಇಂಟ್ರೊಡಕ್ಷನ್ ಕೊಡಿ ಸರ್. ಥ್ಯಾಂಕ್ ಯು ಷಣ್ಮುಖ್. ನನ್ನ ಹೆಸರು ಭರತ್ ಅಂತ. ನಾನು ಮೂಲತಃ ರಾಮನಗರ ಜಿಲ್ಲೆಯಲ್ಲಿ ಮರಸರಹಳ್ಳಿ ಅಂತ ಒಂದು ಗ್ರಾಮದಿಂದ ಬಂದಿದ್ದೇನೆ. ಪ್ರಸ್ತುತ ನಾನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಲೋಕಲ್ ಬ್ಯಾಂಕ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ ಮತ್ತು ಈಗ ಅಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮ್ದಿದೆ ಫಸ್ಟ್ ರಿಕ್ರೂಟ್ಮೆಂಟ್ ಅಥವಾ ಇದೇ ಫಸ್ಟ್ ಎಕ್ಸಾಮ್ ಯಾರೋ ಬರೆದಿದ್ದ ನೀವು? ಅಂದ್ರೆ ಇದು ಮೊದಲನೇ ಎಕ್ಸಾಮ್ ಅಂತಲ್ಲ. ನಾನು ಸುಮಾರು ಒಂದು 2-3 ವರ್ಷದಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಬರ್ತಾ ಇದ್ದೀನಿ. ಆದ್ರೆ ರಿಕ್ರೂಟ್ಮೆಂಟ್ ಅಂತ ಬಂದ್ರೆ ಇದೇ ಮೊದಲೇದು. ಇದು ನನ್ನ ಮೊದಲನೇ ಕೆಲಸ. ಸೊ ಇದೊಂದು ಒಂದು ನನಗೆ ಖುಷಿ ತರುವಂತ ವಿಚಾರ. ಸೆಲೆಕ್ಟ್ ಆಗಿದ್ದು ಫಸ್ಟ್ ಪೂರ್ಣವಾಗಿ ಸೆಲೆಕ್ಟ್ ಆಗಿರೋದು ಅಂದ್ರೆ ಫೈನಲ್ ರಿಸಲ್ಟ್ ಅಂತ ಬಂದು ಪಾಸ್ ಆಗಿದೆ ಅನ್ನೋದು ಇದು ಫಸ್ಟ್ ಎಕ್ಸಾಮ್. ಇದು ಇಂಟರ್ವ್ಯೂಗಳಿಗೆಲ್ಲ ಅಟೆಂಡ್ ಮಾಡಿದ್ದೀನಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ, IBPS ಎಕ್ಸಾಮ್ಸ್ ಅಲ್ಲಿ. ಬಟ್ ಇಂಟರ್ವ್ಯೂ ಕೂಡ ಪಾಸ್ ಆಗಿ ಒಂದು ಜಾಬ್ ಅಂತ ಆಗಿದ್ದು ಇದೇ ಫಸ್ಟ್ ಎಕ್ಸಾಮ್. ನಾನು BSc ಅಗ್ರಿಕಲ್ಚರ್ ಮಾಡಿದ್ದೀನಿ. ನಂದು ಶಿವಮೊಗ್ಗದಲ್ಲಿ ಕೃಷಿ ಮಹಾವಿದ್ಯಾಲಯ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ನಾನು ಗ್ರಾಜ್ಯುಯೇಟ್ ಆಗಿದ್ದೀನಿ. ನಾನು 2022ರಲ್ಲಿ ಗ್ರಾಜ್ಯುಯೇಟ್ ಆದೆ, BSc ಅಗ್ರಿಕಲ್ಚರ್ ಮುಗಿಸ್ಕೊಂಡೆ. ಆಮೇಲಿಂದ ನಾನು UPSC ಸಿವಿಲ್ ಸರ್ವಿಸಸ್ಗೆ ಪ್ರಿಪೇರ್ ಆಗೋಣ ಅಂತ ಬಂದು ನಾನು ಬೆಂಗಳೂರಲ್ಲಿ ಪ್ರೈವೇಟ್ ಕೋಚಿಂಗ್ ಸೆಂಟರಲ್ಲಿ ಕೋಚಿಂಗ್ ಸೇರಿಕೊಂಡೆ. ಅಲ್ಲೊಂದು 1 ವರ್ಷ 2 ವರ್ಷ ನಾನು ಪ್ರಯತ್ನ ಮಾಡಿದೆ. ಬಟ್ ಯಾವಾಗ ಅದು ಎಕ್ಸಾಮ್ ಕ್ಲಿಯರ್ ಆಗಿಲ್ಲ. ಹಂಗಾಗಿ ಇದು ಹೀಗೆ ಮುಂದುವರಿಸ್ತಾ ಹೋದ್ರೆ ಸ್ವಲ್ಪ ಮನೆಯಲ್ಲೂ ಕೂಡ ಪ್ರಾಬ್ಲಮ್ ಆಗ್ಬೋದು, ಮತ್ತೆ ಒಂದು ಕೆಲಸದ ಅನಿವಾರ್ಯತೆ ಇತ್ತು ನನಗೆ. ಹಂಗಾಗಿ ನಾನು ಬ್ಯಾಂಕಿಂಗಿಗೆ ಶಿಫ್ಟ್ ಆಗಿ ಆಮೇಲಿಂದ ಒಂದು IBPS ಎಕ್ಸಾಮ್ಸ್ನ ಬರಿತಾ ಸ್ಟಾರ್ಟ್ ಮಾಡ್ಕೊಂಡು ಬಂದೆ. ಅದರಲ್ಲಿ ಈಗ ಈ ಎಕ್ಸಾಮ್ ಅಲ್ಲಿ ನಾನು ಕ್ಲಿಯರ್ ಆಗಿದ್ದೀನಿ. ನಿಮ್ದು ಬ್ಯಾಂಕಿಂಗ್ ಅಂದ್ರೆ ಈಗ UPSC ಎಷ್ಟು ವರ್ಷ ಪ್ರಿಪೇರ್ ಆದ್ರಿ ಡಿಗ್ರಿ ಮುಗಿದ್ಮೇಲೆ? ಅದಾದ್ಮೇಲೆ ಬ್ಯಾಂಕಿಂಗಿಗೆ ಯಾವಾಗಲಿಂದ ಪ್ರಿಪೇರ್ ಆದ್ರಿ? 23, 24 ಎಷ್ಟು ವರ್ಷ ಆಯ್ತು? ನಂದು 2022 ಜುಲೈಯಲ್ಲೇನೋ ಗ್ರಾಜುಯೇಷನ್ ಮುಗೀತು. ತಕ್ಷಣ ನಾನು ಏನ್ ಮಾಡಿದೆ, UPSC ಕೋಚಿಂಗಿಗೆ ಸೇರ್ಕೊಂಡೆ. ಅಂದ್ರೆ ಜುಲೈ ಗ್ರಾಜುಯೇಷನ್ ಆಯ್ತು, ಆಗಸ್ಟ್ ಅಲ್ಲೇ ಸೇರ್ಕೊಂಡೆ ನಾನು. ಅಲ್ಲಿಂದ ಆಲ್ಮೋಸ್ಟ್ 1 ಇಯರ್ ನಾನು UPSCಗೆ ಅಂತಾನೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಅಪ್ ಟು 2024 ನಾನು ಏನ್ ಮಾಡಿದೆ, 2 ಅಟೆಂಪ್ಟ್ಸ್ ಕೊಟ್ಟಿದ್ದೀನಿ. 2 ಅಟೆಂಪ್ಟ್ ಕೊಟ್ಟಿದ್ದೆ UPSC ಸಿವಿಲ್ ಸರ್ವಿಸಸ್ ಅಲ್ಲಿ. ಬಟ್ ಅದಾಗಿಲ್ಲ. ಸೊ ಏನಾಯ್ತು, ಆಲ್ಮೋಸ್ಟ್ 2024 ಜುಲೈ ಹಂಗೆ ನಂದು UPSC ಪ್ರಿಲಿಮ್ಸ್ ರಿಸಲ್ಟ್ ಬಂತು. ಅದಾಗಿರ್ಲಿಲ್ಲ. ಸೊ ನಂತರ ನಾನೇನ್ ಮಾಡಿದೆ, ಫ್ರಮ್ 2024 ಆಗಸ್ಟ್ ಅಲ್ಲಿ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್. 24 ಆಗಸ್ಟ್ ಅಲ್ಲಿ ಶುರು ಮಾಡಿ 25 ಅಲ್ಲಿ ಜಾಬ್ ಆಯ್ತು. ಜಾಬ್ ಆಯ್ತು. ಬಟ್ ಇನ್ನೊಂದೇನಪ್ಪಾ ಅಂದ್ರೆ, ನಾನು 2023-24 ಅಲ್ಲಿ UPSC ಪ್ರಿಪೇರ್ ಆಗ್ತಿದೆ ಅಂತ ಹೇಳಿದ್ನಲ್ಲ, ಆ UPSC ಪ್ರಿಲಿಮ್ಸ್ ಪ್ರಿಪರೇಷನ್ ಜೊತೆ ಪ್ಯಾರಲಲಿ ಕೂಡ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕೂಡ ಬರ್ದಿದ್ದೆ. ಬಟ್ ನಂದು ಏನಾಗಿತ್ತು ಅಂದ್ರೆ ಡ್ಯುಯಲ್ ಮೈಂಡ್ ಸೆಟ್ ಆಗ್ಬಿಟ್ಟಿತ್ತು. ಫೋಕಸ್ ಇರಲಿಲ್ಲ. ಒಂದೇ ಎಕ್ಸಾಮ್ಗೆ ಫೋಕಸ್ ಇರಲಿಲ್ಲ. ಸೊ ಅದು ಬರೆಯೋಣ, ಇದು ಮಾಡೋಣ, ಆಗಿದ್ದಾಗ್ಲಿ 2 ಟ್ರೈ ಮಾಡೋಣ ಅಂತ ನಾನು ಪ್ಲಾನ್ ಮಾಡ್ತಿದ್ದೆ. ಸೊ ಬಟ್ ಅದೆಲ್ಲೋ ನನಗೆ ಕೈ ಕೊಡ್ತು. ಆಮೇಲೆ ಏನಂತ ಆಯ್ತು, 2024ಗೆ ಎಲ್ಲ IBPS ರಿಲೇಟೆಡ್ ಎಕ್ಸಾಮ್ಸ್ನ ನಿಲ್ಲಿಸಿ UPSC ಒಂದೇ ಪ್ರಿಪೇರ್ ಆಗೋಣ ಅಂತ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದೆ. ಬಟ್ ಅದೇನಾಯ್ತು, ಸ್ವಲ್ಪ UPSC 2024 ಯಾರ್ಯಾರು ಅಪಿಯರ್ ಆಗಿದ್ರೆ ಅವ್ರಿಗೆಲ್ಲ ಗೊತ್ತಿರ್ಬೋದು. ಏನಾಯ್ತು, 2024 ಅಲ್ಲಿ ಲೋಕಸಭಾ ಎಲೆಕ್ಷನ್ಸ್ ಇಂದ ಪ್ರಿಲಿಮ್ಸ್ ಪೋಸ್ಟ್ಪೋನ್ ಆಯ್ತು. ಒಂದು 1 ಮಂತ್, ಆಲ್ಮೋಸ್ಟ್ 1 ಮಂತ್ ಪೋಸ್ಟ್ಪೋನ್ ಆಯ್ತು. ಸೊ ಆ ಪೋಸ್ಟ್ಪೋನ್ ಟೈಮಲ್ಲಿ ಏನಾಯ್ತು, ಮೋಸ್ಟ್ಲಿ ನಾನು ಸ್ವಲ್ಪ ಫೋಕಸ್ ಕಳ್ಕೊಂಡೆ ಅನ್ಸುತ್ತೆ. ಇಲ್ಲಾಂದ್ರೆ ಅದು ಆಗ್ಬೋದಿತ್ತೇನೋ. ಬಟ್ ಆಗಿಲ್ಲ. ಸೊ UPSC ಪ್ರಿಲಿಮ್ಸ್ ಕೂಡ ಯಾವಾಗ ಆಗಿಲ್ಲ. ನಾನು ಬೇಡ, ಒಂದಕ್ಕೆ ಓದೋಣ, ಅದನ್ನ ಬ್ಯಾಂಕಿಂಗಿಗೆ ಓದೋಣ ಅನ್ಕೊಂಡು ಬ್ಯಾಂಕಿಂಗಿಗೆ ಸ್ಟಾರ್ಟ್ ಮಾಡ್ಕೊಂಡೆ. ಅನಂತರದಿಂದ ನಾನು IBPS ಎಕ್ಸಾಮ್ಸ್ ಎಲ್ಲ ಬರ್ಕೊಂತ ಬಂದೆ, ಇಂಟರ್ವ್ಯೂಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಈ ಎಕ್ಸಾಮ್ ಕ್ಲಿಯರ್ ಆಗಿದೆ. ಸೊ 2024 ಆಲ್ ಪ್ರಿಲಿಮ್ಸ್ ಅಂದ್ರೆ ಈಗ 6 ಎಕ್ಸಾಮ್ ಬರ್ತವೆ ಮೇಜರ್ ಆಗಿ: SBI PO, IBPS PO, IBPS ಕ್ಲರ್ಕ್, SBI ಕ್ಲರ್ಕ್, RRB PO, RRB ಕ್ಲರ್ಕ್. 6 ಬರ್ದಿದ್ರಿ? ನಾನು ಕ್ಲರ್ಕ್ಸ್ ಎಕ್ಸಾಮ್ ಬರ್ದಿರ್ಲಿಲ್ಲ, ಅಂದ್ರೆ IBPS ಕ್ಲರ್ಕ್ ಬರ್ದಿರ್ಲಿಲ್ಲ. ಯಾಕಂದ್ರೆ IBPS ಕ್ಲರ್ಕ್ ಅಷ್ಟಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಎಲ್ಲ ಮುಗಿದೋಗಿತ್ತು. ನಾನು ಇನ್ನ UPSC ಮೈಂಡ್ ಸೆಟ್ ಅಲ್ಲಿ ಇದ್ದಿದ್ರಿಂದ ಬರ್ದಿರಲಿಲ್ಲ, IBPS ಕ್ಲರ್ಕ್ ಬರ್ದಿರ್ಲಿಲ್ಲ. ಇನ್ನು ಉಳಿದಿರೋ ಎಲ್ಲ ಎಕ್ಸಾಮ್ಸ್ ಅಲ್ಲಿ RRB PO ಒಂದು 1 or 2 ಮಾರ್ಕ್ಸ್ ಸಮಥಿಂಗ್, ಅದು ಮಾರ್ಕ್ಸ್ ನೆನಪಿಲ್ಲ, ಬಟ್ ಪ್ರಿಲಿಮ್ಸ್ ಹೋಗಿತ್ತು. ಬೇರೆ ಎಲ್ಲ ನಾನು ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಮೇನ್ಸ್ ಬರ್ದಿದ್ದೆ. PO ಎಲ್ಲ ಮೇನ್ಸ್ ಬರ್ದಿದ್ದೆ. ಇವನ್ IBPS PO ಮೇನ್ಸ್ ಬರ್ದಿದ್ದೆ. PO ಒಂದು ಜಸ್ಟ್ 1 or 2 ಮಾರ್ಕ್ಸ್ ಅಲ್ಲಿ POನೂ ಹೋಯ್ತು. ಸೊ ನಾನು ಅಗ್ರಿಕಲ್ಚರ್ ಗ್ರಾಜುಯೇಟ್ ಆಗಿರೋದ್ರಿಂದ ನಮಗೆ IBPS SO ಬರುತ್ತಲ್ಲ, ಸ್ಪೆಷಲಿಸ್ಟ್ ಆಫೀಸರ್ಸ್ ಅಂತ, AFO ಅಂತ, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಅಂತ, ಆ ಎಕ್ಸಾಮ್ ಬರ್ದಿದ್ದೆ. ಅದು ನಂದು ಪ್ರಿಲಿಮ್ಸ್ ಆಗಿ ಮೇನ್ಸ್ ಆಗಿ ಇಂಟರ್ವ್ಯೂ ಕೂಡ ಕೊಟ್ಟಿದ್ದೆ. ಸೊ ಅದು ಫೈನಲ್ ಸೆಲೆಕ್ಷನ್ ಆಗಿಲ್ಲ ನನಗೆ. ಬ್ಯಾಂಕಿಂಗ್ ಅಲ್ಲಿ ಎಷ್ಟು ಇಂಟರ್ವ್ಯೂ ಆಗಿದೆ ನಿಮ್ದು ಟೋಟಲ್ ಎಲ್ಲ? ಟೋಟಲ್ ಆಗಿ ನಾನು 4 ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ.
ಒಂದು ಗ್ರೇಟ್, ಗ್ರೇಟ್. IBPS AFO ಇಂಟರ್ವ್ಯೂ ಕೊಟ್ಟಿದ್ದೀನಿ. ಹಾ. ಮತ್ತೆ ಅದೇ ಟೈಮಲ್ಲಿ ಕರ್ನಾಟಕ ಬ್ಯಾಂಕ್ ಅವರು ಕೂಡ ಕರ್ನಾಟಕ PO ಇತ್ತಲ್ಲ? ಕರ್ನಾಟಕ PO ಮತ್ತೆ ಕರ್ನಾಟಕ ಬ್ಯಾಂಕ್ CSA ಕೂಡ ಕರೆದಿದ್ರು. ಅದು ಇಂಟರ್ವ್ಯೂ. ಆ 2 ಕೂಡ ಎಕ್ಸಾಮ್ ಕ್ಲಿಯರ್ ಮಾಡಿ ಅವೆರಡು ಕೂಡ ಇಂಟರ್ವ್ಯೂ ಕೊಟ್ಟಿದ್ದೆ. ಸೊ 4th ಇಂಟರ್ವ್ಯೂ ಬಂದು ನಂದು ಯೂನಿಯನ್ ಬ್ಯಾಂಕ್ ಲೋಕಲ್ ಬ್ಯಾಂಕ್ ಕೊನೆಗೆ ಆಫೀಸರ್. ಫ್ರೂಟ್ಫುಲ್ ಆಗಿದ್ದು ಯೂನಿಯನ್ ಬ್ಯಾಂಕ್. ಫ್ರೂಟ್ಫುಲ್ ಆಗಿದ್ದು ಲೋಕಲ್ ಬ್ಯಾಂಕ್ ಆಫೀಸರ್ದು. ಅದು ಹೆಂಗಾಗಿತ್ತು ಅಂದ್ರೆ ಇದೇ ಫೈನಲ್ ರಿಸಲ್ಟ್ ಬಂದಿದ್ದು. ಅಂದ್ರೆ ಫಸ್ಟ್ ಕರ್ನಾಟಕ ಬ್ಯಾಂಕಿಂದ ಬಂತು ಫೆಬ್ರವರಿ ಮಾರ್ಚ್ ಅಲ್ಲಿ, ಅದು ಕ್ಲಿಯರ್ ಆಗಿರ್ಲಿಲ್ಲ. ಆಮೇಲೆ ಎಲ್ಲರಿಗೂ ಗೊತ್ತಿರೋ ಹಂಗೆ IBPS ಏಪ್ರಿಲ್ ಫಸ್ಟ್ ನಂದು ಅದು ಆಗಿರ್ಲಿಲ್ಲ. ಸೊ ಅದಾದ್ಮೇಲೆ ನಾನು ಏಪ್ರಿಲ್ 4th or 5th ಡೇಟ್ ನೆನಪಿಲ್ಲ, ನಂದು ಇಂಟರ್ವ್ಯೂ ಇತ್ತು. ಸೊ ನಂದು ಈ ಇಯರ್ದು ಫೈನಲ್ ಎಕ್ಸಾಮ್ ಆಗಿತ್ತು ನಂದಿದ್ದು ಯೂನಿಯನ್ ಬ್ಯಾಂಕ್ LBO ಅನ್ನೋದು. ಅಟ್ ಎನಿ ಕಾಸ್ಟ್ ಐ ಶುಡ್ ಗೆಟ್ ಥ್ರೂ ದಿಸ್ ಅನ್ನೋದು ಒಂದು ಮೈಂಡ್ ಸೆಟ್ ಆಗಿತ್ತು. ಸೊ ಯಾವಾಗ ಏಪ್ರಿಲ್ 1st ರಿಸಲ್ಟ್ ಅಲ್ಲಿ ನಂದು IBPS SO ಆಗಿಲ್ಲ ಅಂತ ಗೊತ್ತಾಯ್ತು. ಸೊ ಮೋರ್ ಫೋಕಸ್ಡ್ ಆಗಿ ನಾನು ಇಂಟರ್ವ್ಯೂಗೆ ಪ್ರಿಪೇರ್ ಆದೆ. ಅಲ್ಲಿಂದ ನನಗೆ ಅದು ಫ್ರೂಟ್ಫುಲ್ ಆಗಿ ಬಂತು. ಏಪ್ರಿಲ್ 15ಗೆ ನನಗೆ ಅದು ಸ್ಪೆಷಲ್ ಡೇ. ಯಾಕಂದ್ರೆ ನಮಗೆಲ್ಲ ಅದೇ ಸ್ಪೆಷಲ್. ಹೌದು, ಇನ್ನೂ ಸ್ಪೆಷಲ್ ಡೇ ಏನಪ್ಪಾ ಅಂದ್ರೆ ಅವತ್ತು ನಮ್ಮ ತಾಯಿ ಹುಟ್ಟಿದಬ್ಬ ಕೂಡ ಅವತ್ತು. ಇನ್ನು ಹಂಗಾಗಿ ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ತಾಯಿಗೆ ಒಂದು ಗಿಫ್ಟ್ ಕೊಟ್ಟಂಗ ಆಯ್ತು. ನನ್ನ ಅಮ್ಮ ಒಂದು ಕೆಲಸ ಸಿಕ್ತು ಅಂತ ಹೇಳ್ದಂಗ ಆಯ್ತು ನನಗೆ. ಅದು ತುಂಬಾ ಮೆಮೊರಬಲ್ ಡೇ ನನಗೆ. ಈಗ ಮತ್ತೆ ಏನಾದ್ರು UPSC ಏನಾದ್ರು ಪ್ರಿಪೇರ್ ಆಗ್ಬೇಕು ಆ ತರ ಏನೋ ಮೈಂಡ್ ಸೆಟ್ ಇದೆ? ಜಾಬ್ ಸದ್ಯಕ್ಕೆ ಏನು ಪ್ಲಾನ್ ಇಲ್ಲ. ಈಗ ನಾನು ಸೇರಿರೋ ಇನ್ಸ್ಟಿಟ್ಯೂಷನ್ ಅದೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಏನಾಗಿದೆ ಇಲ್ಲಿ ಏನಿದೆ ಅಂದ್ರೆ, ಇಲ್ಲಿ ತನಕ ನಾನು ನೋಡಿರಂಗೆ ಕ್ಯಾರಿಯರ್ ಗ್ರೋತ್ ತುಂಬಾ ಚೆನ್ನಾಗಿದೆ. ಬ್ಯಾಂಕಿಂಗ್ ಪ್ರಮೋಷನ್ ಎಲ್ಲ ಬೇಗ ಆಗುತ್ತೆ. ಬ್ಯಾಂಕಿಂಗ್ ಪ್ರಮೋಷನ್ ಬೇಗ ಆಗುತ್ತೆ. ಸೊ ಈಗ ನನಗೆ ತಿಳಿದಿರೋ ಮಟ್ಟಿಗೆ ಫಾರ್ ಎವ್ರಿ 3 years ವಿ ಆರ್ ಎಲಿಜಿಬಲ್ ಫಾರ್ ಪ್ರಮೋಷನ್ ಅಂತ. ಜೊತೆಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ JIIB CIIB ಎಕ್ಸಾಮ್ಸ್ ಕೂಡ ಕ್ಲಿಯರ್ ಮಾಡ್ಕೊಂಡ್ರೆ ಸೊ ಫಾಸ್ಟ್ ಟ್ರ್ಯಾಕ್ ಅಲ್ಲಿ 2 years ಕೂಡ ನಾವು ಪ್ರಮೋಷನ್ ಎಲಿಜಿಬಿಲಿಟಿ ಆಗ್ಬೋದು ಅಂತ ಒಂದು ವಿಷಯ ತಿಳ್ಪಟ್ಟಿದ್ದೀನಿ. ಸದ್ಯಕ್ಕೆ ಒಂದು ಈಗಿನ ಪ್ರೆಸೆಂಟ್ ಮೈಂಡ್ ಸೆಟ್ ಪ್ರಕಾರ ಬೇರೆ ಎಲ್ಲೂ ಡೈವರ್ಷನ್ ಬೇಡ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನನಗೆ ಸದ್ಯಕ್ಕೆ ಫ್ರೂಟ್ಫುಲ್ ಆಗಿದೆ, ಮತ್ತೆ ಸೆಟ್ ಆಗಿದೆ ನನಗೆ ಕೆಲಸ. ವರ್ಕ್ ಪ್ರೆಷರ್ ಆಗಲಿ, ನಂದು ಪರ್ಸನಲ್ ಲೈಫು, ಪ್ರೈವೇಟ್ ಜಾಬ್ ಲೈಫು ಬ್ಯಾಲೆನ್ಸ್ ಆಗಲಿ, ಬೋತ್ ಆರ್ ಗೋಯಿಂಗ್ ಆನ್ ಸ್ಮೂತ್ ವೇ. ಗುಡ್ ಎಕ್ಸ್ಪೀರಿಯನ್ಸ್ ಇದೆ. ಒಟ್ಟಾರೆ ಗುಡ್ ಎಕ್ಸ್ಪೀರಿಯನ್ಸ್ ಇದೆ. ಆಸ್ ಆಫೀಸರ್ ಆಸ್ ಆಫೀಸರ್ ಈ 6 months ಏನಾಗಿದೆ ಗುಡ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಈಗ ನಿಮ್ದು ಈಗ UPSC ಇಂದ ಸಡನ್ ಆಗಿ ಬ್ಯಾಂಕಿಂಗ್ ಏನಕ್ಕೆ ಅಂತ, ಈಗ ಬ್ಯಾಂಕಿಂಗ್ ಅಂತ ಬಂದ್ರೆ ನಿಮ್ದು RRB ರೈಲ್ವೇಸ್ ಇತ್ತು, SSC ಇತ್ತು, ಅಥವಾ ಸ್ಟೇಟ್ ಎಕ್ಸಾಮ್ಸ್ ಇತ್ತು. UPSC ಇಂದ ನೀವು ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡೋದು ಏನಾರ ರೀಸನ್ ಇದ್ರೆ? ಅದೊಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ನಾನು ಮೇನ್ ಆಗಿ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿದೆ ಅಂದ್ರೆ, ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸಾಮ್ಸ್ ಬರ್ತವೆ. ನೀವು ಹೇಳಿದ್ರೆ RRB ಏನು ರೈಲ್ವೆ ಬೋರ್ಡ್ ಬರುತ್ತೆ, SSC ಬರುತ್ತೆ, CGL ಎಲ್ಲ ಬರುತ್ತೆ. ಅದು ಬಿಟ್ರೆ ನಮ್ದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಕೂಡ ಏನು ಎಕ್ಸಾಮ್ಸ್ ರಿಕ್ರೂಟ್ಮೆಂಟ್ ನಡೆಯುತ್ತೆ. ಬಟ್ ವೈ ಬ್ಯಾಂಕಿಂಗ್ ಫಾರ್ ಮಿ ಅಂದ್ರೆ, ಒಂದು ಏನಾಗಿತ್ತು ಅಂದ್ರೆ, ನನ್ನ ಕ್ಲಾಸ್ಮೇಟ್ಸ್ ಏನಿದ್ರು ಅವರೆಲ್ಲ ಆಲ್ರೆಡಿ ಬ್ಯಾಂಕ್ ಅಲ್ಲಿ ಸೆಲೆಕ್ಟ್ ಆಗಿದ್ರು. ಸೊ ನಮ್ದೆಲ್ಲ ಒಂದು ಗ್ರೂಪ್, ಈಗಲೂ ಅಷ್ಟೇ ನಮ್ದೊಂದು ಫ್ರೆಂಡ್ ಸರ್ಕಲ್ ಏನಿದೆ, ಆಲ್ಮೋಸ್ಟ್ ಅಲ್ಲಿ ಒಂದು 4-5 ಜನ ಬ್ಯಾಂಕರ್ಸ್ ಆಗಿದ್ವಿ. ಒಂದು 3 ಜನ ಕರ್ನಾಟಕ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಒಂದು 3 ಜನ ಸೌತ್ ಇಂಡಿಯನ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಒಂದಿಬ್ರು ಇದು RRB PO ವರ್ಕ್ ಮಾಡ್ತಿದ್ದಾರೆ. ಸೊ ನಮ್ದೆಲ್ಲ ಏನಾಯ್ತು ಅಂದ್ರೆ, ಅವ್ರನ್ನೆಲ್ಲ ನೋಡಿದ್ನಲ್ಲ, ಒಂದು ಬ್ಯಾಂಕಿಂಗ್ ಅವ್ರದ್ದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಕೇಳಿದ್ಮೇಲೆ ಬ್ಯಾಂಕಿಂಗ್ ಕ್ಯಾನ್ ಬಿ ಚೂಸನ್ ಆಸ್ ಎ ಕ್ಯಾರಿಯರ್ ಅಂತ ಅನಿಸ್ತು. ಒಂದು ಎರಡನೇದು ಏನಂತ ಹೇಳಿದ್ರೆ, ಒಂದು ಫಿಕ್ಸ್ಡ್ ಸಿಲೆಬಸ್ ಅಲ್ಲಿ ಮೆನಿ ಎಕ್ಸಾಮ್ಸ್ ಬರೀಬಹುದು ನಾವು. ಅದು ನಿಜ. ಯಾಕಂದ್ರೆ ಹೌದು, ಯಾಕಂದ್ರೆ ಒಂದ್ ಇಯರ್ ಬಂತು ಅಂದ್ರೆ ನೀವೇ ಲೆಕ್ಕ ಹಾಕ್ಬೋದು. RRB 2 ಬರುತ್ತೆ, IBPS ಕ್ಲರ್ಕ್ PO ಬರುತ್ತೆ, ಮತ್ತೆ ಇಂಡಿವಿಜುವಲ್ ಎಕ್ಸಾಮ್ಸ್ ಇನ್ಶೂರೆನ್ಸ್ ಸೇಮ್ ಸಿಲೆಬಸ್. ಬಟ್ ಇನ್ಶೂರೆನ್ಸ್ ಸ್ವಲ್ಪ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಆಡ್ ಆಗುತ್ತೆ. ಅದ್ ಬಿಟ್ರೆ ಇನ್ನ ಕ್ವಾಂಟ್, ರೀಸನಿಂಗ್, ಇಂಗ್ಲಿಷು ನಾರ್ಮಲ್ ಅದೇ ಇದು ಬರುತ್ತೆ. ಸೊ ಒಂದೇ ಫಿಕ್ಸ್ಡ್ ಸಿಲೆಬಸ್ ಇದ್ದಿದ್ರಿಂದ ನನಗೇನಾಯ್ತು, ಒಂದು ಸತಿ ಓದ್ಕೊಂಡು ಅದನ್ನೇ ನಾನು ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಮ್ ಫೇಲ್ ಆದೆ ಅನ್ಕೊಳ್ಳಿ, ಆ ಎಕ್ಸಾಮ್ ಅಲ್ಲಿ ಏನ್ ಮಿಸ್ಟೇಕ್ ಮಾಡಿ ಮುಂದಿನ ವರ್ಷ ತನಕ ಕಾಯ್ಬೇಕು ಅಂತ ಇರ್ಲಿಲ್ಲ. ನೆಕ್ಸ್ಟ್ ವಿತಿನ್ 2-3 weeks ಅಲ್ಲಿ ಇನ್ನೊಂದು ಎಕ್ಸಾಮ್ ಬರ್ತಿತ್ತು. ಸೊ ಅದು ನನಗೆ ಯೂಸ್ಫುಲ್ ಆಯ್ತು. ಈಗ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಲ್ಲ, ಕೋಚಿಂಗ್ ನಿಮ್ಗೆ ಎಕ್ಸ್ಟರ್ನಲ್ ಕೋಚಿಂಗ್ ತಗೊಂಡ್ರ, ಅಥವಾ ಯೂಟ್ಯೂಬರ್ ಕೋಚಿಂಗ್ ತಗೊಂಡ್ರ, ಪೇಯ್ಡ್ ಕ್ಲಾಸ್ ಏನಾದ್ರು ನೋಡಿದ್ರ? ಈಗ ಫಾರ್ ಎಕ್ಸಾಂಪಲ್ ಈಗ ಸಬ್ಜೆಕ್ಟ್ ವೈಸ್ ಬರೋಣ. ಸಬ್ಜೆಕ್ಟ್ ವೈಸ್ ಬಂದ್ರೆ ರೀಸನಿಂಗ್ ಅಂತ ಬರುತ್ತೆ. ರೀಸನಿಂಗ್ ನಿಮ್ಮ ಮೆಂಟಲ್ ಎಬಿಲಿಟಿ ಅದು RRBಗೂ ಬರುತ್ತೆ, SSCಗೂ ಬರುತ್ತೆ. ಬಟ್ ಡಿಫ್ರೆಂಟ್ ಅಲ್ಲ, ನಮ್ ಬ್ಯಾಂಕಿಂಗ್ ಡಿಮ್ಯಾಂಡ್ ಡಿಫ್ರೆಂಟ್ ಇದೆ. ಅವರು ಇದ್ ಮಾಡಕ್ಕಾಗಲ್ಲ, ನಾವು ಅದ್ ಮಾಡಕ್ಕಾಗಲ್ಲ. ಸೊ ಹಂಗಿದ್ದಾಗ ನೀವು UPSC ಓದೋರು ಹೇಗೆ ರೀಸನಿಂಗ್ ಪ್ರಿಪೇರ್ ಆದ್ರಿ? ನಾನು UPSC ಟೈಮ್ ಅಲ್ಲಿ CSAT ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ UPSC ಅಲ್ಲಿ. ಓಕೆ, ಅಲ್ಲಿ CSAT ಅಂತ ಒಂದು ಪ್ರಿಲಿಮ್ಸ್ ಪೇಪರ್ ಬರುತ್ತೆ.
ಅಲ್ಲೂ ಕೂಡ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಮೆಂಟಲ್ ಅಬಿಲಿಟಿ ಆಗಿರ್ಬೋದು, ಮತ್ತೆ ಇಂಗ್ಲಿಷ್ ಪ್ಯಾಸೇಜ್‌ಗಳಾಗಿರ್ಬೋದು. ನಮ್ದು ಇವಾಗ ಏನು ಬ್ಯಾಂಕಿಂಗಲ್ಲಿ ಸೆಪರೇಟ್ ಸೆಕ್ಷನ್ಸ್ ಬರುತ್ತೆ. ಅಲ್ಲಿ ನಿಮಗೆ 80 ಕ್ವೆಷನ್ಸ್ 80 ಕ್ವೆಶ್ಚನ್ 80 ಪೇಪರ್. ಕ್ವೆಷನ್ಸ್ 3 ಕೂಡ ಹಾ. ಮಿಕ್ಸ್ಡ್ ಆಗಿ ಬರುತ್ತೆ. ಸೊ ಅಲ್ಲಿ ಸ್ವಲ್ಪ ಐಡಿಯಾ ಇತ್ತು. ಬಟ್ ಅಲ್ಲಿಂದು ಚೂರು ನನಗೆ ಇಲ್ಲಿ ಹೆಲ್ಪ್ ಆಯ್ತು. ಕಂಪ್ಲೀಟ್ಲಿ ಹೆಲ್ಪ್ ಆಯ್ತು ಅಂತ ನೀಟಾಗಿ ಹೇಳಿಲ್ಲ. ನಾನು ನೋಡಿ ಒಂದು ಹಾ. ಪೇಪರ್ ಆಗಿಲ್ಲ. ಯಾಕಂದ್ರೆ ಬ್ಯಾಂಕಿಂಗ್‌ಗೆನೆ ಬೇರೆ ತರ ಸಿಲೆಬಸ್ ಇತ್ತು. ಸೊ ಫಸ್ಟ್ ನಾನು ಸಿಲೆಬಸ್ ಅರ್ಥ ಮಾಡ್ಕೊಬೇಕಾಗಿತ್ತು. ಆಮೇಲೆ ಕೋಚಿಂಗ್ ತಗೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ಬೇರೆ ಕಡೆ ಎಲ್ಲ ಬೇರೆ ಕಡೆ ಹೋಗ್ತಾರೆ. ಹೋಗ್ತಾರೆ. ಅದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್‌ಗೆಲ್ಲ ಹೋಗ್ತಾರೆ. ಅದೆಲ್ಲ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ಬಟ್ ನನಗೇನ್ ಅನ್ಸ್ತು ಅಂದ್ರೆ, ಇಲ್ಲ ಒಂದು ಟ್ರೈ ಮನೇಲೇ ಕೂತ್ಕೊಂಡು ಮಾಡೋಣ ಅಂತ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನನಗೆ ಬೆಸ್ಟ್ ಎಕ್ಸಾಂಪಲ್ಸ್, ಬೆಸ್ಟ್ ಸಕ್ಸಸ್ ಸ್ಟೋರೀಸ್ ನನ್ನ ಕ್ಲಾಸ್‌ಮೇಟ್ಸ್‌ದೇ ಇತ್ತು. ಹಾ, ಅದು ಬೆಸ್ಟ್. ಕೋಚಿಂಗ್ ತಗೊಳ್ಳದೇನೆ ಬರೀ ಯೂಟ್ಯೂಬಲ್ಲಿ ಪ್ರಿಪೇರ್ ಆಗಿನೇ ಏನೋ ಕ್ಲಿಯರ್ ಮಾಡ್ಕೊಂಡವ್ರು ಇದ್ದಾರೆ. ನಮ್ಮ ಯೂನಿಯನ್ ಬ್ಯಾಂಕಲ್ಲೇ ಕೂಡ ನಮ್ಮ ಕ್ಲಾಸ್‌ಮೇಟ್ ಒಬ್ಳು ಇದ್ದಾಳೆ. ಅವಳು ಕೂಡ ಏನಾಗಿತ್ತು ಅಂದ್ರೆ ಕಾಲೇಜ್ ಟೈಮಲ್ಲೇ ಓದ್ಕೊಂಡು ಅವಳು ಎ.ಎಫ್.ಒ ಆಗಿ ವರ್ಕ್ ಮಾಡ್ತಾಳೆ ನಮ್ಮ ಯೂನಿಯನ್ ಬ್ಯಾಂಕಲ್ಲೇನೆ. ಸೊ ಆ ಥರ ಫ್ರೆಂಡ್ಸ್‌ನೆಲ್ಲ ನನಗೆ ಇನ್ಸ್ಪಿರೇಷನ್ ಬಂತು. ಸೊ ನನ್ನ ಫ್ರೆಂಡ್ ಕೂಡ ಒಬ್ಬ ಕಾಂಟ್ಯಾಕ್ಟಲ್ಲಿ ಇರ್ತಿದ್ದ ಡೈಲಿ. ಅವನು ಹಿಂಗೆ ಈ ಥರ ಓದು, ಅವನು ಕೂಡ ಸಜೆಸ್ಟ್ ಮಾಡಿದ್ದ. ಸೊ ಸೇಮ್ ಎಲ್ಲರಿಗೂ ಗೊತ್ತಿರೋ ರೀತಿ ಅದೇ ಯೂಟ್ಯೂಬ್ ಚಾನೆಲ್ಸ್ ನೋಡ್ಕೊಂಡು ರೀಸನಿಂಗ್ ಅಲ್ಲಿ ಯಾವ್ದಂದ್ರೆ ಈಗ ಹ್ಮ್. ಕೆಲವೊಂದು ಚಾನಲ್ ಇದೆಯಲ್ಲ, ನೀವು ಫಾಲೋ ಮಾಡಿದಂತ ಚಾನಲ್ ಹೇಳಿದ್ರೆ ಸ್ವಲ್ಪ ಹೆಲ್ಪ್ ಹಾ, ಆಗುತ್ತೆ. ನಾನು ಮೇನ್ ಆಗಿ ಫಾಲೋ ಮಾಡಿದ್ದು ಅಂದ್ರೆ ಅಡ್ಡ 247. ಎಲ್ಲರೂ ಕಾಮನ್ ಆಗಿ ಫಾಲೋ ಮಾಡ್ತಾರೆ. ಅದ್ರಲ್ಲಿ ರೀಸನಿಂಗ್ ಅಂತೂ ತುಂಬಾ ಏಡ್ ಮಾಡಿಸಿದಂತ ಇದು ಸೌರವ್ ಸರ್ ಅಂತೂ ದ ಬೆಸ್ಟ್ ಪರ್ಸನ್ ಫಾರ್ ರೀಸನಿಂಗ್ ಐ ಗೆಸ್. ಅವ್ರದ್ದು ಏನಾಗ್ತಿತ್ತು ಅಂದ್ರೆ ಅಡ್ಡ 247 ಅವ್ರದೊಂದು ಕಂಪನಿ ಅಂದ್ರೆ ಅವ್ರ ಗ್ರೂಪ್ ಅಲ್ಲಿ ಅವಾಗ ಇವ್ರದೊಂದು ವಿಡಿಯೋ ಸಿಗ್ತಿತ್ತು. ಜೊತೆಲಿ ಸೌರವ್ ಸರ್ದೇ ಒಂದು ಪರ್ಸನಲ್ ಯೂಟ್ಯೂಬ್ ಚಾನಲ್ ಇದೆ, ಚಾಂಪಿಯನ್ಸ್ ರೀಸನಿಂಗ್ ಅಂತ. ಆ ಚಾಂಪಿಯನ್ಸ್ ರೀಸನಿಂಗ್ ಯೂಟ್ಯೂಬ್ ಚಾನಲ್ ಕೂಡ ನಾನು ರೆಫರ್ ಮಾಡಿದ್ದೆ. ಸೊ ರೀಸನಿಂಗಿಗೆ ಇವೆರಡು ಚಾನಲ್ ಬಿಟ್ರೆ ನಾನು ಬೇರೆ ಯಾವುದು ರೆಫರ್ ಮಾಡಿಲ್ಲ. ಜೊತೆಗೆ ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ಇದಕ್ಕೆ ಮಾಕ್ ಟೆಸ್ಟ್ಗೆ ಇದಾಗಿದೆ, ಸಬ್ಸ್ಕ್ರೈಬ್ ಆಗಿದೆ. ಅಲ್ಲಿ ಕ್ಲಾಸಸ್ ಕೇಳೋದು, ಇಲ್ಲಿ ಬಂದು ನಾನು ಮಾಕ್ ಟೆಸ್ಟ್ ತಗೊಳ್ಳೋದು ಮಾಡ್ತಾ ಇದ್ದೆ. ಇದು ರೀಸನಿಂಗ್ ಆಯ್ತು. ಇನ್ನ ಕ್ವಾಂಟಿಗೆ ಬಂದ್ರೆ ಕ್ವಾಂಟಿಗೂ ಕೂಡ ನಾನು ಅಡ್ಡ 247 ರೆಫರ್ ಮಾಡಿದೆ ಇನಿಷಿಯಲಿ. ಬಟ್ ಏನಾಯ್ತು ಅಂದ್ರೆ ನನಗೆ ಸ್ವಲ್ಪ ಆ ಅವರ ಸ್ಪೀಡ್ ಹಿಂದಿ ನನಗೆ ಸೆಟ್ ಆಗಿಲ್ಲ, ಸೂಟ್ ಆಗಿಲ್ಲ. ಅವರು ಗೊತ್ತ ಹೆಸರು ನೆನಪಾಗ್ತಿಲ್ಲ. ನವನೀತ್ ಸರ್ ಅಂತ ಒಬ್ರು ಇದ್ದಾರೆ. ಸ್ಪೀಡ್ ಮ್ಯಾಥ್ಸ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಮಾರ್ನಿಂಗ್ ಕ್ಲಾಸ್ ಮಾಡ್ತಾರೆ. ಮಾರ್ನಿಂಗ್ ಕ್ಲಾಸ್ ವೈರಲ್ ಮ್ಯಾಥ್ಸ್ ಅಂತ ಅದು ಸ್ಪೀಡ್ ಇಂಪ್ರೂವ್ ಆಗುತ್ತೆ. ನೀವು ಅದನ್ನ ವೈರಲ್ ಮ್ಯಾಥ್ಸ್ ನೀವು ಮಾಡ್ಕೊಂಡು ಕೂರ್ಬೇಕು ಅಂತಾನು ಏನಿಲ್ಲ. ನೀವು ಬೆಳಗ್ಗೆ ಏನಾದ್ರೂ ಕೆಲಸ ಮಾಡ್ತಾ ಇರಿ, ಒಂದು ಇಯರ್ಫೋನ್ ಹಾಕೊಂಡು ಕೇಳ್ಕೊಂಡು ನೋಡ್ಕೊಂತಾ ಇದ್ರು ಕೂಡ ಅದು ಭಾರಿ ಹೆಲ್ಪ್ ಆಗುತ್ತೆ. ಮತ್ತೆ ಅವ್ರಿಗೆ ಸೆಲೆಕ್ಟ್ ಮಾಡೋದೆಲ್ಲ ಸಿಂಪಲ್ ಕ್ವಶನ್ಸ್. ಅವರೆಲ್ಲ ಮೆಥಡ್ಸ್ ಹೇಳ್ಕೊಡೋಕೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಅದು ಕ್ವಾಂಟ್ ನನಗೆ ಅಷ್ಟು ಸೂಟ್ ಆಗಿಲ್ಲ. ಆಮೇಲೆ ನಾನು ಕೆರಿಯರ್ ಡಿಫೈನರ್ದು ಕೌಶಿಕ್ ಮೋಹಂಟಿ ಸರ್ದು ಶಿಫ್ಟ್ ಆದೆ. ಅವ್ರದಂತೂ ಹೆಂಗಾಯ್ತು ಅಂದ್ರೆ ನನಗೆ ಒಂದು ಕಂಪ್ಲೀಟ್ ಕ್ವಾಂಟ್ ಅಂತ ಒಂದು 18 ವಿಡಿಯೋಸ್ ಇರೋದೊಂದು ಪ್ಲೇ ಲಿಸ್ಟ್ ಸಿಕ್ತು. ಆ 18 ವಿಡಿಯೋಸ್ ಕೂಡ ಕಂಪ್ಲೀಟ್ ಆಗಿ ನಾನು ನೋಡಿದೆ. ಬಟ್ ಕಂಪೇರಿಟಿವ್ಲಿ ನಾನು ಕ್ವಾಂಟಲ್ ಸ್ವಲ್ಪ ವೀಕೇ ಇದ್ದೆ. ಆಗ ಹೆಂಗಂದ್ರೆ ನಂದು ಕ್ವಾಂಟಲ್ ಕಡಿಮೆ ಬರ್ತಿತ್ತು, ರೀಸನಿಂಗ್ ಮತ್ತೆ ಇಂಗ್ಲಿಷ್ ಅಲ್ಲಿ ಕವರ್ ಮಾಡ್ಕೊಂತಿದ್ದೆ. ಸೊ ಆದಷ್ಟು ನಾನು ಕ್ವಾಂಟ್ ಕವರ್ ಮಾಡ್ಕೊಂಡೆ. ಆಲ್ಮೋಸ್ಟ್ ನಾವೆಲ್ಲ ಅದೇ ಓದಿರೋದು. ಕೌಶಿಕ್ ನಾನು ಎಲ್ಲ ವಿಡಿಯೋದಲ್ಲಿ ಸ್ಟ್ರಾಟಜಿ ವಿಡಿಯೋ ಕೌಶಿಕ್ ಮನೋದಿ ಸರ್ ಪ್ಲೇ ಲಿಸ್ಟ್. ಇಲ್ಲ ಅಂದ್ರೆ ರೀಸನಿಂಗ್ ಅಂದ್ರೆ ಅಡ್ಡ 24/7 ಸೌರವ್ ಸರ್ ಪ್ಲೇ ಲಿಸ್ಟ್ ಅವ್ರದ್ದು ವಿಡಿಯೋಗಳು ಸಾಕು. ಹೌದು. ಇಂಗ್ಲಿಷ್ ಅಂತ ಬಂತು ಅಂದ್ರೆ ನಾನು ಸ್ವಲ್ಪ ಐ ಫೀಲ್ ಪ್ರಿವಿಲೇಜ್ಡ್. ಯಾಕಂದ್ರೆ ನಾನು ಫಸ್ಟ್ ಇಂದಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರೋದ್ರಿಂದ, ಮತ್ತೆ ನಮ್ ಸ್ಕೂಲಲ್ಲೂ ಕೂಡ ಸ್ವಲ್ಪ ಸ್ಟ್ರಿಕ್ಟ್ ನಾರ್ಮ್ಸ್ ಇತ್ತು. ಇಂಗ್ಲಿಷಲ್ಲೇ ಮಾತಾಡಬೇಕು, ಫೈನ್ ಹಾಕತ್ತೆ, ಹಂಗೆ ಹಿಂಗೆ ಅಂತ ಎಲ್ಲ. ಸೊ ನಾನು ನನ್ನ ಸ್ಕೂಲ್ ಕೂಡ ನಾನು ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. ನಾನು ಓದಿದ್ದು ಬೆಂಗಳೂರಲ್ಲಿ ನಾಗಸಂದ್ರ ಹತ್ರ ಹೆಸರುಘಟ್ಟ ರೋಡ್ ಅಲ್ಲಿ ಸೌಂದರ್ಯ ಸ್ಕೂಲ್ ಅಂತ ಒಂದು ಸ್ಕೂಲ್. ಅಲ್ಲಿ ನಾನು 2nd ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕ ಓದಿದ್ದು. ಸೊ ಆ ಸ್ಕೂಲ್ ನನಗೆ ಈಗೇನ ನಾನು ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಆದ್ರೂ ಚೂರು ಇಂಗ್ಲಿಷ್ ಇಂಪ್ರೂವ್ ಆಗಿದ್ದೀನಿ, ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗ್ಲಿ, ಇಂಗ್ಲಿಷ್ ಸ್ಪೀಕಿಂಗ್ ಫ್ಲೂಯೆನ್ಸಿ ಆಗ್ಲಿ ಏನಾದ್ರು ಇದೆ ಅಂದ್ರೆ, ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಸ್ಕೂಲಿಂಗ್ ಡೇಸ್. ನಂದು ಯಾಕಂದ್ರೆ ಸ್ಕೂಲಲ್ಲಿ ತುಂಬಾ ಇಂಪ್ರೂವ್ ಆಗಿದೆ. ಹಂಗಾಗಿ ನಾನು ಎಕ್ಸ್ಟ್ರಾ ಕ್ಲಾಸಸ್ ಅಂತ ಏನು ತಗೊಂಡಿಲ್ಲ, ಯಾವುದು ವಿಡಿಯೋ ನೋಡಿಲ್ಲ. ಮತ್ತೆ ನಾನು UPSC ಪ್ರಿಪರೇಷನ್ ಟೈಮಲ್ಲಿ ಆಲ್ಮೋಸ್ಟ್ ದ ಬೈಬಲ್, ದ ಹಿಂದೂ ನ್ಯೂಸ್ ಪೇಪರ್ ಎಲ್ಲರೂ ಓದ್ತಿರ್ತಾರೆ. ಸೊ ಹಿಂದೂ ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಎಡಿಟೋರಿಯಲ್ಸ್ ಓದ್ತಾ ಇದ್ದೆ. ಅದೆಲ್ಲ ನನಗೆ ಪ್ಯಾಸೇಜಿಗೆ ತುಂಬಾ ಹೆಲ್ಪ್ ಆಯ್ತು. ರೀಡಿಂಗ್ ಕಾಂಪ್ರಿಹೆನ್ಷನ್ಗೆ ನನಗೆ ಅದು ಸ್ಪೀಡ್ ಬರ್ತಿತ್ತು. ಅಂದ್ರೆ ಓದ್ಕೊಂಡು ಹೋಗ್ತಾ ಇದ್ದೆ, ತಕ್ಷಣ ಮೈಂಡ್ಗೂ ಹೋಗ್ತಾ ಇತ್ತು. ಅಂದ್ರೆ ಆ ಒಂದು ಸ್ಪೀಡ್, ರೀಡಿಂಗ್ ಸ್ಪೀಡ್ ಪ್ಲಸ್ ಅಂಡರ್ಸ್ಟ್ಯಾಂಡಿಂಗ್ ಸ್ಪೀಡ್. ರೀಡಿಂಗ್ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನೀವು ಒಂದು ಎಡಿಟೋರಿಯಲ್ ಓದೋದ್ರಿಂದ ನಿಮಗೆ ಬೇಸಿಕ್ ಗ್ರಾಮರ್ ಗೊತ್ತಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ, ಈಗ ಒಂದು ಎಕ್ಸಾಮ್ ಅಲ್ಲೆಲ್ಲ
ಆಲ್ಮೋಸ್ಟ್ ಈಸಿ ಕ್ವಶನ್ಸ್ ನಾನು ನೋಡಿದ್ದು. ಅಂದ್ರೆ ಆಪ್ಷನ್ಸ್ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಈಸ್ ಬದಲು ಆರ್ ಹಾಕ್ತಾರೆ, ದೇ ಬದಲು ದೆಮ್ ಹಾಕ್ತಾರೆ. ಆ ರೀತಿ ಅಂದ್ರೆ ನಿಮಗೆ ಬೇಸಿಕ್ ಗ್ರಾಮರ್ ಏನಾದ್ರು ಗೊತ್ತಾಗಿತ್ತು ಅಂದ್ರೆ ಸೊ ಈಸಿಲಿ ಯು ಕ್ಯಾನ್ ಟ್ಯಾಕಲ್ ಇಂಗ್ಲಿಷ್ ಅಂತ. ಬಟ್ ಇವೊಂದು ಈಗ ಎಲ್ಲರೂ ಕೂಡ ಇಂಗ್ಲಿಷ್ ಮೀಡಿಯಂ ಅವರೇ ಸ್ಟ್ರಾಂಗ್ ಇರಲ್ಲ, ನಮ್ಮ ತರದವ್ರು ಇರ್ತಾರೆ ಸ್ವಲ್ಪ, ನಾವು ಕನ್ನಡ ಆ ಥರ ಅಂದ್ರೆ ಸೊ ಆಗ್ಲೂ ನಾನು ಬಟ್ ಹೇಳ್ಬೇಕು ಅಂದ್ರೆ ನನಗೆ ತಿಳಿದಿರೋ ಮಟ್ಟಿಗೆ ನನ್ನ ಫ್ರೆಂಡ್ಸ್ನ ತಿಳ್ಕೊಂಡಿರೋದು ಇಂಗ್ಲಿಷಿಗೆ ನಿಮಿಷಾ ಬನ್ಸಲ್ ಮೇಡಮ್ ಅಂತ ಒಬ್ರು ಮೇಡಮ್ ಇದ್ದಾರೆ. ಸೊ ಅವ್ರದ್ದು ಯೂಟ್ಯೂಬ್ ಚಾನಲ್, ಅವ್ರದ್ದು ಸ್ಪೆಷಲ್, ಅವ್ರದ್ದು ಸಪರೇಟ್ ಯೂಟ್ಯೂಬ್ ಚಾನಲ್ ಇದೆ, ನಿಮಿಷಾ ಬನ್ಸಲ್ ಮೇಡಮ್ದು. ಸೊ ಅವ್ರದ್ದು ನೀವು ರೆಫರ್ ಮಾಡ್ಬೋದು. ಇದು ಪ್ರಿಲಿಮ್ಸ್ಗೆ ಆಯ್ತು. ಮೇನ್ಸ್ಗೆ ಏನ್ ಬರುತ್ತೆ ಅಂದ್ರೆ ಇದೇ ಸ್ವಲ್ಪ ಅಪ್ಗ್ರೇಡೆಡ್ ಲೆವೆಲ್ ಇರುತ್ತೆ. ರೀಸನಿಂಗು 1 or 2 ಕಂಡೀಷನ್ಸ್ ಕೊಟ್ಟಿರ್ತಾರೆ. ಮೇನ್ಸ್ ಅಲ್ಲಿ ಏನ್ ಮಾಡಿರ್ತಾರೆ, ಇನ್ನೊಂದು ಎಕ್ಸ್ಟ್ರಾ ಕಂಡೀಷನ್ ಆಡ್ ಮಾಡಿ ಅದನ್ನ ತಿರ್ಗಾ ಕೊಟ್ಟಿರ್ತಾರೆ. ಕ್ವಾಂಟ್ ಅಲ್ಲಿ ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಿಲಿಮ್ಸ್ ಅಲ್ಲಿ 1 + 2 = 3 ಅನ್ನೋ ತರ ಕೇಳಿದ್ರೆ ಇಲ್ಲಿ x + y = 3 ಫೈಂಡ್ xy ಹೆಂಗಿರುತ್ತೆ, x ಇಸ್ ದ ಫಸ್ಟ್ ಈವನ್ ಪ್ರೈಮ್ ನಂಬರ್, ಓನ್ಲಿ ಈವನ್ ಪ್ರೈಮ್ ನಂಬರ್ ಅಂತ ಕೊಡ್ತಾರೆ. ಅವಾಗ ನಮಗೆ 2 ಅಂತ ಗೊತ್ತಾಗ್ತದೆ. ನಂಬರ್ ಸಿಸ್ಟಮ್ ಒಂದು ಎಕ್ಸ್ಟ್ರಾ ಓದಬೇಕು. ಮೇನ್ಸ್ ಗೆ ನಾನು ಸ್ಪೆಷಲಿ ಹೇಳ್ತೀನಿ, ನಂಬರ್ ಸಿಸ್ಟಮ್ಸ್ ಅಲ್ಲಿ ಆಟ ಆಡೋದವರು ಎಂತದೇ ಕ್ವಶನ್ ಆಗಲಿ. ಫಾರ್ ಎಕ್ಸಾಂಪಲ್ ನೀವು ಇದು ಯಾವುದು ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್ ಸಬ್ಜೆಕ್ಟ್ ತಗೊಬಹುದು. ಅದ್ರಲ್ಲೆಲ್ಲ ಪ್ರಿಲಿಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಕೊಡ್ತಾರೆ. ಬಟ್ ಅಲ್ಲಿ ಏನ್ ಮಾಡ್ತಾರೆ, ನಂಬರ್ ಸಿಸ್ಟಮ್ ಅಲ್ಲಿ ಆಟ ಆಡ್ತಾರೆ. ಈವನ್ ಪ್ರೈಮ್ ನಂಬರ್, ಹೈಯೆಸ್ಟ್ ಫ್ಯಾಕ್ಟರ್ ಆಫ್ ದಿಸ್ ನಂಬರ್, ಹೈಯೆಸ್ಟ್ ಲೀಸ್ಟ್ ಕಾಮನ್ ಮಲ್ಟಿಪಲ್, LCM ಆಫ್ ದಿಸ್ 2 ನಂಬರ್ಸ್, ಆ ತರ ಕೊಡ್ತಾರೆ. ಸೊ ಮೇನ್ಸ್ಗೆ ನೀವು ಏನ್ ಮಾಡ್ಬೇಕು ಅಂದ್ರೆ ಟೈಮ್ ಅಂತೂ ತುಂಬಾ ಸಿಗುತ್ತೆ, ತಾಳ್ಮೆಯಿಂದ ಕ್ವಶನ್ ಸೆಲೆಕ್ಟ್ ಮಾಡಿ ಮಾಡೋದು ಇಂಪಾರ್ಟೆಂಟ್. ಇಷ್ಟು ನನಗೆ ಮೇನ್ ಸ್ಟ್ರಾಟಜಿ ಆಗಿತ್ತು. ನಾನು ತುಂಬಾ ಸಲ ಹೇಳಿದೀನಿ ನಂಬರ್ ಸಿಸ್ಟಮ್ ಓದಿ ಅಂತ. ಮತ್ತೊಂದು ಸಲ ಹೇಳ್ತೀನಿ, ನಂಬರ್ ಸಿಸ್ಟಮ್, ಆಲ್ಜಿಬ್ರಾ, ಅದೆರಡು ಒಂದು ಕ್ಲಾಸ್ ಇದೆ. ಹರ್ಷಲ್ ಅಗರ್ವಾಲ್ ಸರ್ ಗೊತ್ತಲ್ಲ ನಿಮಗೆ, ಅವ್ರದ್ದೊಂದು ಕ್ಲಾಸ್, ಅದೊಂದು ನಂಬರ್ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ. ನಂಬರ್ ಸಿಸ್ಟಮ್ ಅದೊಂದು ನೋಡ್ಬೋದು ನೀವೆಲ್ಲ. ಸೊ ಈಗ ಬಂದ್ರೆ, ಈಗ ರೀಸನಿಂಗ್ ಆಯ್ತು, ಕ್ವಾಂಟ್ ಆಯ್ತು, ಇಂಗ್ಲಿಷ್ ಆಯ್ತು. ಮೈನ್ ಎನಿಮಿ ಮೇನ್ಸ್ ಅಂತ ಬಂದ್ರೆ ನಮಗೆ ಜಿಎ. ನೀವು UPSC ಆಸ್ಪಿರೆಂಟ್ ಇದ್ರೆ ಮೋಸ್ಟ್ಲಿ ಸ್ವಲ್ಪ ಈಸಿ ಆಗಿದೆ. ಸ್ವಲ್ಪ ಅಂದ್ರೆ ನಾನು ಏನಾಗಿತ್ತು ಅಂದ್ರೆ ನ್ಯೂಸ್ ಪೇಪರ್ಸ್ ಎಲ್ಲ ಓದ್ತಾ ಇದ್ನಲ್ಲ, ಹಂಗಾಗಿ ಅಲ್ಲಿ ಇಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡ್ಕೊಂತಿದ್ದೆ. ಅಂದ್ರೆ ನಾನು UPSC ಟೈಮಲ್ಲಂತೂ ಹೆವಿ ವಿಗರಸ್ ಆಗಿ ಜನರಲ್ ಅವೇರ್ನೆಸ್ ಓದ್ತಾ ಇದ್ದೆ. ನಮ್ಮ ಬ್ಯಾಂಕಿಂಗ್ ಎಲ್ಲ ಲಾಸ್ಟ್ 6 ಮಂತ್ಸ್ ಅಲ್ಲ, ಬ್ಯಾಂಕಿಂಗ್ ಎಲ್ಲ ಲಾಸ್ಟ್ 6 ಮಂತ್ಸ್ ಇರೋದ್ರಿಂದ. ಮತ್ತೆ ಈಗ ಏನಾಗ್ತಿದೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಅವರು ಅಂದ್ರೆ ಒಂದೇ ಫೀಲ್ಡ್ ಮೇಲೆ ಕೇಳ್ತಲ್ಲಿ ಈಗ ಸ್ವಲ್ಪ ಡಿವಿಯೇಷನ್ ಆಗ್ತಿದೆ. ಬಟ್ ಹೇಳ್ಬೇಕು ಅಂದ್ರೆ ಅಫೇರ್ಸ್ ಕ್ಲೌಡ್ಸ್ದು ಚೆನ್ನಾಗಿದೆ. ಅವ್ರದ್ದು ವೀಕ್ಲಿ ಏನು PDF ಬಿಡ್ತಿದ್ರು, ಅದು ತುಂಬಾ ಚೆನ್ನಾಗಿದೆ. ನಾನು ಎಲ್ಲರಿಗೂ ಅದೇ ಸಜೆಸ್ಟ್ ಮಾಡಿರೋದು. ನಾನು ಓದಿದ್ದೆ. ಹೌದು, ಅವ್ರದ್ದು ಕನ್ಸೈಸ್ ಆಗಿ ಎಷ್ಟು ಬೇಕೋ ಅಷ್ಟು ಎಕ್ಸಾಮಿಗೆ ರಿಲೇಟೇಬಲ್ ಬರುತ್ತೆ. ಒಂದು 40 ಇದ್ರೆ ಒಂದು ನಾವು 6 ಮಂತ್ 30 ಅಂತೂ ಬಂದಿರುತ್ತೆ. ನಮ್ಮ ರಿಟೆನ್ಷನ್ ಕೆಪಾಸಿಟಿನ ಒಂದು 15 ತೆಗೆದ್ರೆ ಒಳ್ಳೆ ಸ್ಕೋರ್. ನಿಮ್ದೆಲ್ಲ ಎಷ್ಟು ಅಷ್ಟೇ ಆ ರೇಂಜ್ ಅಲ್ಲಿ ಬಂದಿರುತ್ತೆ. ನಂದು ಅದೇ ರೇಂಜ್ ಅಲ್ಲಿ ಬಂದ್ರೆ ಒಳ್ಳೆ ಸ್ಕೋರ್. ಇಂಗ್ಲಿಷ್ ಅಲ್ಲೆಲ್ಲ ನಿಮ್ದು ಎಷ್ಟು ಬರ್ತಿತ್ತು? ನಂದು ಇಂಗ್ಲಿಷ್ ಮಾರ್ಕ್ಸ್ ಹೇಳಿ, ರಿಯಲ್ ಎಕ್ಸಾಮ್ ನೋಡುವ. ನಂದು ಮಾರ್ಕ್ಸ್ ಅಲ್ಲೆಲ್ಲ ಇಂಗ್ಲಿಷ್ ಯಾವಾಗ್ಲೂ ಪ್ರಿಲಿಮ್ಸ್ 35-30+ ಬರ್ತಾ ಇತ್ತು. ಯಾಕಂದ್ರೆ ಅದೇ ಹೇಳಿದ್ನಲ್ಲ, ನಾನು ಇಂಗ್ಲಿಷ್ ಅಲ್ಲಿ ಸ್ಟ್ರಾಂಗ್ ಇದ್ದೆ. ರೀಸನಿಂಗ್ ಇಂಗ್ಲಿಷ್ ಅಲ್ಲಿ ನಾನು ಕ್ವಾಂಟ್ಸ್ ಅಲ್ಲಿ ಏನ್ ಮಾರ್ಕ್ಸ್ ಕಳ್ಕೊಂತಿದ್ದೆ, ರೀಸನಿಂಗ್ ಇಂಗ್ಲಿಷ್ ಅಲ್ಲಿ ಪಡ್ಕೊಂತಿದ್ದೆ. ಬಟ್ ಇದನ್ನ ಹೇಳ್ಬೋದು, ಸ್ವಲ್ಪ ಜನ ಶಾಕ್ ಆಗ್ಬೋದು ಕೆಲವೊಬ್ರು, ಇಂಗ್ಲಿಷ್ ಅಲ್ಲಿ 30+ ತೆಗಿತಿದ್ದ ಎಕ್ಸಾಮ್ ಅಲ್ಲೇ ತೆಗಿಬಹುದು ಅಂತ ಅಲ್ಲ ಕೆಲವೊಬ್ರು. ಬಟ್ ನಾನು ಏನ್ ನೋಡಿದೀನಿ ಅಂದ್ರೆ ಪಾಪ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಕೆಲವೊಬ್ರದ್ದು ಮಾರ್ಕ್ಸ್ ಹೋದ್ರು ಅವ್ರು ರೀಸನಿಂಗ್ ಮತ್ತೆ ಕ್ವಾಂಟಿಟಿ ಕವರ್ ಕಂಪನ್ಸೇಟ್ ಮಾಡ್ತಿದ್ರು. ಬಟ್ ನನ್ಗೆ ಏನಾಗಿತ್ತು ಅಂದ್ರೆ ರೀಸನಿಂಗ್ ಮತ್ತೆ ಇಂಗ್ಲಿಷ್ ಅಲ್ಲಿ ಕಂಪನ್ಸೇಟ್ ಮಾಡ್ಕೊಂತಿದ್ದೆ. ಕ್ವಾಂಟ್ ಸೆಕ್ಷನಲ್ ಕಟ್ ಆಫ್ ಗಿಂತ ಅಬೌವ್ ಒಂದು 4-5 ಮಾರ್ಕ್ಸ್ ಜಾಸ್ತಿ ತೆಗಿತಿದ್ದೆ. ನಾನು ಏನ್ ಮಾಡಿದ್ದು ಅಂದ್ರೆ ಸ್ಪೀಡ್ ಮ್ಯಾಚ್ ಮಾಡ್ಕೊಂತಿದ್ದೆ. ಫಸ್ಟ್ ಸ್ಪೀಡ್ ಮ್ಯಾಚ್ ಕಂಪ್ಲೀಟ್ ಮಾಡ್ತಿದ್ದೆ. ಆಮೇಲೆ ಈಸಿ ಅರ್ಥಮೆಟಿಕ್ ಪ್ರಾಬ್ಲಮ್ಸ್, ಫಾರ್ ಎಕ್ಸಾಂಪಲ್ ಆವರೇಜಸ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು, ಆ ತರ ಅದೆಲ್ಲ ಮಾಡ್ತಿದ್ದೆ. ಅದ್ ಬಿಟ್ರೆ ಇನ್ನ ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲಿ ಈಸಿ ಯಾವ್ದಿತ್ತು ನೋಡಿ ಅದನ್ನ ಒಂದು ಈಸಿ ಬರುತ್ತೆ. ಒಂದು ಈಸಿ ಇನ್ನೊಂದು ಕೇಸೆಟ್ ಮಾಡ್ತಿರ್ಲಿಲ್ಲ, ಒಂದು ಈಸಿ ಅದು ಮಾಡಿದ್ರೆ ಫಿಕ್ಸ್ ಕ್ವಾಂಟಿಟಿ ನೋಡಿದೆಲ್ಲ ರೀಸನಿಂಗ್ ಇಂಗ್ಲಿಷ್ ಅಲ್ಲಿ ಕವರ್ ಮಾಡ್ಕೊಂತಿದ್ವಿ. ನನ್ಗೆ ಏನ್ ಅನ್ಸೋದು ಅಂತಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು 2 ಸಬ್ಜೆಕ್ಟ್ ಸ್ಟ್ರಾಂಗ್ ಇದ್ರೆ ಎಕ್ಸಾಮ್ ಫುಲ್ ಕ್ಲಿಯರ್ ಮಾಡ್ಕೊಬಹುದು. ಯಾಕಂದ್ರೆ ಏನಾಯ್ತು ಅಂದ್ರೆ ಅವರು ಕಂಪ್ಲೀಟ್ ಆಗಿ ನಿಮಗೆ 100 ಮಾರ್ಕ್ಸಿಗೆ ಏನು 85-90 ಹತ್ತತ್ರ ಏನು ಕಟ್ ಆಫ್ ಇಡಲ್ಲ, ನಿಯರ್ಲಿ 50-55 ಹತ್ತತ್ರ ಇಡ್ತಾರೆ. ಸೊ ನೀವು ಇಫ್ ಯು ಆರ್ ಸ್ಟ್ರಾಂಗ್ ಇನ್ 2 subjects, I can strongly say that you can easily compensate from the 3rd subject. You can clear the prelims examination. ಈಗ ಆಯ್ತು,
Prelims. ಪ್ರಿಲಿಮ್ಸ್ ಎಲ್ಲ ಆಯ್ತು, ಮೇನ್ಸ್ ಹೇಳಿದ್ರಿ. ಆದ್ರೆ ನೆಕ್ಸ್ಟ್ ಸ್ಕ್ವೇರ್ ಫೇಸ್ ಅಲ್ಲಿ IPS PO ಅಂತ ಬಂದ್ರೆ ಡಿಸ್ಕ್ರಿಪ್ಟಿವ್ ಅದು ಈ ಸಲದಿಂದ ಚೇಂಜ್ ಮಾಡಿದ್ದಾರೆ. ಸೊ ಡಿಸ್ಕ್ರಿಪ್ಟಿವ್ ನೀವೇನಾದ್ರೂ ಸ್ಪೆಷಲ್ ಆಗಿ ಇದ್ ಮಾಡಿದ್ರೆ, ಯಾಕಂದ್ರೆ AFO ದಲ್ಲೂ ಡಿಸ್ಕ್ರಿಪ್ಟಿವ್ ಇದೆ ಅನ್ಸುತ್ತಲ್ಲ. ಇಲ್ಲ AFO ದಲ್ಲಿ ಡಿಸ್ಕ್ರಿಪ್ಟಿವ್ ಇಲ್ಲ. ಇದು ಯೂನಿಯನ್ ಬ್ಯಾಂಕ್ ಅಲ್ಲಿ ಇತ್ತಲ್ಲ, ಅದಕ್ಕೆ ನಮ್ದು ಯೂನಿಯನ್ ಬ್ಯಾಂಕ್ ಅಲ್ಲಿ ಡಿಸ್ಕ್ರಿಪ್ಟಿವ್ ಇತ್ತು. ನಾನು ಡಿಸ್ಕ್ರಿಪ್ಟಿವ್ ಏನ್ ಮಾಡಿದ್ದೆ ಅಂದ್ರೆ ಅವ್ರದ್ದು ನೇಮ್ ನೆನಪಾಗ್ತಿಲ್ಲ, ಬಟ್ ಯೂಟ್ಯೂಬ್ ಚಾನೆಲ್ ನೆನಪಿದೆ, ಫ್ಯೂಚರ್ ಬ್ಯಾಂಕರ್ಸ್ ಅಂತ ಒಬ್ರು ಮೇಡಮ್, ಅವರು SBI PO ಅವರು ಏನ್ ಮಾಡ್ತಿದ್ರು, ಲೆಟಸ್ ರೈಟ್ ಅನ್ ಎಸೆ ಅಂತ ಒಂದು ಸೆಷನ್ ಮಾಡ್ತಾ ಇದ್ರು. ಅವರು ಕೂಡ ಲೈವ್ ಅಲ್ಲಿ ಒಂದು ಎಸೆ ಲೆಟರ್ ರೈಟಿಂಗ್ ಟೈಪ್ ಸಮಥಿಂಗ್, ಅದು ನನ್ನ ನೇಮ್ ನೆನಪಾಗ್ತಿಲ್ಲ, ಬಟ್ ಯೂಟ್ಯೂಬ್ ಚಾನಲ್ ಹೆಸರು ಫ್ಯೂಚರ್ ಬ್ಯಾಂಕರ್ಸ್ ಅಂತ. ನನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ. ಫ್ಯೂಚರ್ ಬ್ಯಾಂಕರ್ಸ್ ಅಂತ ಅವರು ಮೇಡಮ್, ಅವ್ರು ಲೆಟಸ್ ರೈಟ್ ಎಸೆ ಟುಗೆದರ್, ಲೆಟಸ್ ರೈಟ್ ಏನು ಲೆಟರ್ ಟುಗೆದರ್ ಅಂತ ಸೆಷನ್ಸ್ ಮಾಡ್ತಿದ್ರು. ಅವ್ರು ಏನ್ ಬರೀತಾ ಇದ್ರು ಅದನ್ನ ನಾನು ಫಾರ್ಮ್ಯಾಟ್ ನೋಡ್ಕೊಂತಾ ಇದ್ದೆ, ವರ್ಡ್ ಲಿಮಿಟ್ ಆಗಿರ್ಲಿ, ಮತ್ತೆ ಅವರು ಸ್ವಲ್ಪ ಕನ್ಸೈಸ್ ಹೆಂಗ್ ಮಾಡೋದು. ಈಗ ನಾವು ಇಷ್ಟು ಹೇಳ್ಬೇಕು ಅನ್ಕೊಂಡಿರ್ತೀವಿ, ಅದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಇಷ್ಟು ಹೆಂಗ್ ಮಾಡ್ಬೋದು ಅನ್ನೋ ತರ ಹೇಳ್ಕೊಡ್ತಿದ್ರು. ಆಮೇಲೆ ಇನ್ ಬಿಟ್ವೀನ್ ಮಧ್ಯದಲ್ಲಿ ನಿಲ್ಸಿ, ಈ ತರ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ, ಈ ತರ ಪಾಯಿಂಟ್ಸ್ ಬರಿತಾ ಇದ್ದೀನಿ, ಈ ತರ ಪಾಯಿಂಟ್ಸ್ ಆಡ್ ಮಾಡ್ತಾ ಇದೀನಿ ಅಂತೆಲ್ಲ ಮಾಡ್ತಾ ಇದ್ರು. ಸೊ ಅದ್ ನನಗೆ ಡಿಸ್ಕ್ರಿಪ್ಷನ್ಗೆ ಅದು ಹೆಲ್ಪ್ ಆಯ್ತು. ಸೊ ನೀವು ಕೂಡ ಅದನ್ನ ರೆಫರ್ ಮಾಡ್ಬೋದು. ಈಗ ಡಿಸ್ಕ್ರಿಪ್ಟಿವ್ ಆದ್ಮೇಲೆ ಈಗ ಮೇನ್ಸ್ ಆದ್ರೆ ಈಗ ಇಂಟರ್ವ್ಯೂ 4 ಕೊಟ್ಟಿದ್ದೀರಾ. ಹೌದು. ಸೊ ಇಂಟರ್ವ್ಯೂ ನೀವು ಎಲ್ಲಿ ಪ್ರಿಪೇರ್ ಆದ್ರಕ್ಕೆ ಏನಾದ್ರು ಟೆಸ್ಟ್ ತಗೊಂಡಿದ್ರಾ, ಮಾಕ್ ಟೆಸ್ಟ್ ತಗೊಂಡಿದ್ರಾ, ಅಥವಾ ಫಿಸಿಕಲ್ ಹೋಗ್ಬಿಟ್ಟು ಯಾರಾದ್ರೂ ಇಂಟರ್ವ್ಯೂ ಮಾಡ್ತಾರಲ್ಲ, ಇಂಟರ್ವ್ಯೂ ಕೊಡ್ತೀವಿ ಅಂತ ಎಲ್ಲ ಮಾಡಿದ್ರಾ, ಅಥವಾ ನೀವು ಸೆಲ್ಫ್ ಏನು ಹೇಗೆ? ನಾನು ಮೊದ್ಲೇ ಹೇಳ್ದಂಗೆ UPSC ಆಸ್ಪಿರೆಂಟ್. ಸೊ ಎವ್ರಿ UPSC ಆಸ್ಪಿರೆಂಟ್ಸ್ ದೃಷ್ಟಿ IAS ಯೂಟ್ಯೂಬ್ ಮಾಕ್ ವಿಡಿಯೋಸ್ ನೋಡಿರ್ತಾರೆ. ಸೊ ನಾನೇನ್ ಮಾಡ್ತಿದ್ದೆ ಅಂದ್ರೆ, ನಾನು UPSC ಪ್ರಿಪ್ರೇಷನ್ಗೆ ಅಂತ ಇನ್ಸ್ಟಿಟ್ಯೂಟ್ ಹೋದ್ಮೇಲೆ, ಸೊ ನಾನು ಇಂಗ್ಲಿಷ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದ್ರೆ ಮಾತಾಡ್ಬೇಕು, ಫ್ಲೂಯೆನ್ಸಿ ಇಂದ ತರಬೇಕು ಅನ್ನೋ ತರ ನಾನೇನ್ ಮಾಡ್ತಿದ್ದೆ. ಅಲ್ಲಿ ನಮ್ದೊಂದು ಸೆಟ್ ಆಫ್ ಗ್ರೂಪ್ಸ್ ಇತ್ತು, ಅಂದ್ರೆ ಫ್ರೆಂಡ್ಸ್ ಗ್ರೂಪ್ ಮಾಡ್ಕೊಂಡಿದ್ವಿ. ಅವರೆಲ್ಲ ನಾವು ಏನ್ ಮಾಡ್ತಿದ್ವಿ, PG ಸ್ಟೇ ಆಗ್ತಿದೆ, ಕುತ್ಕೊಂಡು ಒಂದೇನೋ ಒಂದು ಟಾಪಿಕ್ ತಗೊಂತಿದ್ವಿ. ಅದೇ UPSC ರಿಲೇಟೆಡ್ ಅಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾವೇನ್ ಮಾತಾಡ್ತಾ ಇದೀವಿ ಆ ತರಾನೇ GD ಗ್ರೂಪ್ ಡಿಸ್ಕಷನ್ ತರ ಏನಾದ್ರೂ ಒಂದು ಸಿಂಪಲ್ ಟಾಪಿಕ್ ತಗೊಂಡು ನಾನ್ ಕ್ವಶನ್ ಕೇಳೋದು, ಅವ್ರು ಆನ್ಸರ್ ಮಾಡೋದು, ನಿಮ್ಮ ಒಪಿನಿಯನ್ ಏನು ಅನ್ನೋ ತರ, ಅಂದ್ರೆ ಪ್ರಾಪರ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ವಿ. ಸೊ ನನಗೆ ಆ ಇಂಗ್ಲಿಷ್ ಫ್ಲೂಯೆನ್ಸಿ ಥ್ರೂ ಕಮ್ಯುನಿಕೇಶನ್ ನನಗೆ ಇಂಪ್ರೂವ್ ಆಯ್ತು. ಎರಡೇನಪ್ಪ ಅಂದ್ರೆ, ಸ್ವಲ್ಪ ನಾನು ಸಣ್ಣ ವಯಸ್ಸಿಂದ ಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ಆಂಕರಿಂಗ್ ಮಾಡೋದು, ಕಾಂಪೇರಿಂಗ್ ಮಾಡೋದು, ಅಂದ್ರೆ ಸ್ಟೇಜ್ ಫಿಯರ್ ಅನ್ನೋದು ಇರ್ಲಿಲ್ಲ ನನಗೆ. ಹಂಗಾಗಿ ನನಗೆ ಒಂದು ಸ್ಟೇಜ್ ಫಿಯರ್ ಆಗ್ಲಿ, ಆ ನರ್ವಸ್ನೆಸ್ ಆಗ್ಲಿ ನನಗೆ ಇರ್ಲಿಲ್ಲ. ಅದೊಂದು ನಾನೇನ್ ಅನ್ಕೊಂತೀನಿ, ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್. ಇವೆರಡು ನನಗೆ ಬ್ಯಾಂಕ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗಕ್ಕಿಂತ ಮುಂಚೆ ಇವೆರಡು ಇನ್ಬಿಲ್ಟ್ ಇತ್ತು ಅಂತ ನಾನು ಹೇಳ್ಕೊಬಹುದು. ಅದ್ ಬಿಟ್ಟು ಅಂದ್ರೆ ಇನ್ನ ನಾರ್ಮಲ್ ಆಗಿ ಅವ್ರು ಏನ್ ಕೇಳ್ತಾರೆ, ಪರ್ಸನಲ್ ಇನ್ಫಾರ್ಮೇಶನ್, ನಮ್ ಇನ್ಫಾರ್ಮೇಶನ್ ನಾವ್ ಹೇಳ್ಕೊಳೋದು ನಾವು ಕಾನ್ಫಿಡೆನ್ಸ್ ಆಗಿ ಹೇಳ್ಕೊಬೇಕು. ಅದು ಏನಪ್ಪಾ ಅಂದ್ರೆ, ನಾವು ಪಾಲಿಶ್ ಮಾಡಿ ಹೇಳ್ತಾ ಇದೀವ, ಅದು ನಮ್ ಮುಂದೆ ನಾವು ಮಾಸ್ಕ್ ಮಾಡಿ ಹೇಳ್ತಾ ಇದೀವ ಅನ್ನೋದು ಅವ್ರು ಫಸ್ಟ್ ಅಲ್ಲೇ ಕಂಡು ಹಿಡಿದು ಬಿಡ್ತಾರೆ. ಫಸ್ಟ್ ಏನಪ್ಪಾ ಅಂದ್ರೆ, ಇವಾಗ ನಾವ್ ಏನೇ ಆಗಿರ್ಲಿ ನಮ್ ತರ ನಾವು ಬಿಟ್ಕೊಡ್ಬಾರ್ದು, ನಮ್ ಮುಂದನ್ನ ನಾವು ಕಾನ್ಫಿಡೆನ್ಸ್ ಆಗಿ ಹೇಳ್ಬೇಕು. ಆ ಒಂದು ಸ್ಟಾರ್ಟಿಂಗ್ ಕಾನ್ಫಿಡೆನ್ಸ್ ಅಲ್ಲೇನೆ ಅವ್ರು ನಿಮ್ಮನ್ನ ಅರ್ಧ ಜಡ್ಜ್ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ನಿಮ್ದು ಹೆಂಗ್ ನೀವು ಆನ್ಸರ್ ಮಾಡೋಗ್ತೀರಾ ಅದ್ರ ಮೇಲೆ ನಿಮ್ಮ ಇಂಟರ್ವ್ಯೂ, ಅಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು, ಅದ್ರ ಮೇಲೆ ನಿಮ್ಮ ನೆಕ್ಸ್ಟ್ ಕ್ವಶನ್ಸ್ ಡಿಪೆಂಡ್ ಆಗ್ತಿತ್ತು. ಫಾರ್ ಎಕ್ಸಾಂಪಲ್, ಈಗ ನೀವು ನನಗೆ ಕ್ವಶನ್ಸ್ ಕೇಳಿದ್ರಿ ಇವಾಗ ಈ ಇಂಟರ್ವ್ಯೂ ಅಲ್ಲಿ, ಪ್ರಿಲಿಮ್ಸ್ ಬಗ್ಗೆ ಕೇಳಿದ್ರಿ. ನಾವು ಪ್ರಿಲಿಮ್ಸ್ ಅಲ್ಲಿ ಸಬ್ಜೆಕ್ಟ್ಸ್ ವಿಷಯ ತೆಗೆದ್ರೆ, ಆಗ ನಿಮಗೆ ನೀವು ಆ ಸಬ್ಜೆಕ್ಟ್ಸ್ ಎಲ್ಲಿ ಓದಿದ್ರಿ ಅಂತ ಕೇಳಿದ್ರಿ. ನಾನು ಮತ್ತೆ ಹೇಳಿದ್ಮೇಲೆ ನೀವು ಅದಕ್ಕೊಂದು ಇನ್ನೊಂದು ಆಡ್ ಮಾಡಿದ್ರಿ, ಇಂಟರ್ವ್ಯೂ ಲೀಡ್ ಮಾಡ್ಬೇಕು ನಾವು, ಇಂಟರ್ವ್ಯೂವರ್ನ ನಾವು ಲೀಡ್ ಮಾಡ್ಬೇಕು. ನಾವು ಯಾವ ಪ್ರೀವಿಯಸ್ ಕ್ವಶನ್ಸ್ ನಾವು ಏನ್ ಆನ್ಸರ್ ಕೊಟ್ಟಿರ್ತೀವಿ ಅದ್ರ ಮೇಲೆನೆ 99% ನೆಕ್ಸ್ಟ್ ಕ್ವಶನ್ ಪಕ್ಕ. ಅಕಸ್ಮಾತ್ ಏನಾದ್ರೂ ಪ್ಯಾನೆಲ್ ಮೆಂಬರ್ಸ್ ಶಿಫ್ಟ್ ಆದ್ರು ಅಂದ್ರೆ, ನೆಕ್ಸ್ಟ್ ಪರ್ಸನ್ ಇಫ್ ದ ನೆಕ್ಸ್ಟ್ ಪರ್ಸನ್ ಇಸ್ ಗೋಯಿಂಗ್ ಟು ಆಸ್ಕ್ ದ ಕ್ವಶನ್ಸ್, ಆಗ ಫ್ರೆಶ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತನಕ ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು. ಮತ್ತೆ ನಂದು ಈ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಂಟರ್ವ್ಯೂದು ಹೇಳ್ಬೇಕು ಅಂದ್ರೆ, ನಂದು ಇಂಟರ್ವ್ಯೂ ಕೂಡ ತುಂಬಾ ಚೆನ್ನಾಗಾಯ್ತು. ಅಂದ್ರೆ ಇಂಟರ್ವ್ಯೂ ಹಾಲಿಂದ ಹೊರಗೆ ಬರ್ತಿದ್ದಂಗೆನೆ ಏನೋ ಒಂಥರ ಒಂದು ಪಾಸಿಟಿವ್ ವೈಬ್ಸ್ ಬಂತು. ಚಾಕ್ಲೇಟ್ ಕೊಟ್ರು, ಆಬ್ವಿಯಸ್ಲಿ ಚಾಕ್ಲೇಟ್ ಕೊಟ್ರು, ಒಂದು ಪಾಸಿಟಿವ್ ವೈಬ್ಸ್ ಬಂತು, ಆಗ್ಬೋದೇನೋ ಅಂತ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಇಂಟರ್ವ್ಯೂ ಲಿಸ್ಟ್ ಕೂಡ ನೋಡಿದ್ದೆ, 300 ಪೋಸ್ಟ್ಗೆ 600 ಜನ, ನಾವೇನೋ 620 ಸಮಥಿಂಗ್ ಇತ್ತು. ಆಲ್ಮೋಸ್ಟ್ 1:2 ರೇಷ್ಯೋ ಇತ್ತು. 0.5% ಕೆಲಸ ಆಗಿದೆ, ಇನ್ನು 0.5% ಇಂಟರ್ವ್ಯೂ ಮೇಲೆ ನಿಂತಿದೆ ಅನ್ಕೊಂಡು ಒಂದು ಕಾನ್ಫಿಡೆನ್ಸ್ ಇಂದ ಮಾಡಿದೆ. ಅಲ್ಲೂ ಕೂಡ ಒಬ್ರು ಪರ್ಸನಲ್ ಇನ್ಫಾರ್ಮೇಶನ್ ಬಗ್ಗೆ ಕೇಳಿದ್ರು, ಒಬ್ರು ನನ್ನ ಗ್ರಾಜುಯೇಷನ್ ಬಗ್ಗೆ ಕೇಳಿದ್ರು, ಇನ್ನೊಬ್ರು ಬ್ಯಾಂಕಿಂಗ್ ರಿಲೇಟೆಡ್ ಟರ್ಮ್ಸ್ ಬಗ್ಗೆ ಕೇಳಿದ್ರು.
ಸೊ 3 ಜನ ಪ್ಯಾನೆಲ್ ಮೆಂಬರ್ಸ್ ಇದ್ರು ಯೂನಿಯನ್ ಬ್ಯಾಂಕ್ LBO ಇಂಟರ್ವ್ಯೂ ಅಲ್ಲಿ. ಸೊ ಚೆನ್ನಾಗಾಯ್ತು. ಒಟ್ಟು ನಿಮಗೆ ಇಂಟರ್ವ್ಯೂಗೆ ಏನಾದ್ರು ಒಂದು ಸ್ಟ್ರಾಟಜಿ ಬೇಕು ಅಂತ ಹೇಳಿದ್ರೆ ನನಗನ್ಸಿದ್ದು ನಿಮ್ಮ ನಿಮ್ಮ ಉತ್ತರ ಏನಿರುತ್ತೆ ಅದ್ರ ಮೇಲೆನೆ ನಿಮ್ಮ ಇಂಟರ್ವ್ಯೂ ನಿಂತಿರುತ್ತೆ. ಅದ್ರ ಮೇಲೆನೆ ಕ್ವೆಶ್ಚನ್ಸ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಬಟ್ ನಿಮಗೆ ಇದಿತ್ತು. ನಮಿಗೆಲ್ಲ ಗ್ರೂಪ್ ಈಗ ಸಿಂಗಲ್ ಪ್ರಿಪೇರ್ ಆಗ್ತಿರ್ತಾರೆ ಫ್ರೆಂಡ್ಸ್ ಎಲ್ಲ ಅವರೆಲ್ಲ. ಸೊ ಅಂತವ್ರಿಗೆ ನಾನ್ ಏನ್ ಮಾಡಿದ್ದೆ ಅಂತ ಹೇಳ್ತೀನಿ. ನಾನು ಜಸ್ಟ್ ವಾಟ್ಸಪ್ ಮೆಟಾ ಇದೆ. ಮೆಟಾಗ್ ಹೋಗ್ಬಿಟ್ಟು ಇಂಟರ್ವ್ಯೂ ಫಾರ್ ದ ಪೋಸ್ಟ್ ಆಫ್ ಬ್ಯಾಂಕ್ ಆಫೀಸರ್ ಅಂತ ಕಮೆಂಟ್ ಕೊಟ್ರೆ ಅದೇ ಇಂಟರ್ವ್ಯೂ ಮಾಡುತ್ತೆ. ಇಂಗ್ಲಿಷ್ ಕನ್ವರ್ಸೇಷನ್ ಆಗುತ್ತೆ. ಅದು ನೀವು ತಪ್ಪು ಮಾಡಿದ್ರೆ ಇಂಪ್ರೂವೈಸ್ ಹೇಗೆ ಮಾಡೋದು ಅಂತ ಹೇಳುತ್ತೆ. ಅದರ್ವೈಸ್ ನೀವೇ ಏನಾದ್ರು ಕ್ವಶನ್ ಕೇಳಿದ್ರೆ ಎಲ್ಲ ಅಲ್ಲೇ ಆಗುತ್ತೆ. ನಾರ್ಮಲ್ ಹ್ಯೂಮನ್ ಕನ್ವರ್ಸೇಷನ್ ತರ ನೀವು ಅಲ್ಲಿ ಮಾತಾಡ್ಬೋದು. ಅದೊಂದು ಹೆಲ್ಪ್ ಆಗುತ್ತೆ ಸಿಂಗಲ್ ಆಗಿ ನೀವೇನಾದ್ರೂ ಪ್ರಿಪೇರ್ ಆಗ್ತಿದ್ರೆ. ಅದ್ ಬಿಟ್ರೆ ಬ್ಯಾಂಕಿಂಗ್ ಅವೇರ್ನೆಸ್ ಸ್ವಲ್ಪ ಸ್ಟಾಟಿಕ್ ಬ್ಯಾಂಕಿಂಗ್ ಅವೇರ್ನೆಸ್ ಇದೆಯಲ್ಲ, ಅದು ಸ್ವಲ್ಪ ಓದ್ಬೇಕು. ಇಂಟರ್ವ್ಯೂಗೆ ಕೇಳ್ತಾರೆ ಈಗ ನಿಮಗೆ ರೆಪೋ ರೇಟ್ ಅಂದ್ರೆ ಏನು, ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು, MICR ಅಂದ್ರೆ ಏನು, ತುಂಬಾ ಇರುತ್ತೆ. ಅದನ್ನ ನೀವು ಎಲ್ಲಿಂದ ಓದ್ಬೋದು ಅಂತಂದ್ರೆ ಯಾವ್ದಾದ್ರು ಬ್ಯಾಂಕಿಂಗ್ ಅವೇರ್ನೆಸ್ ಬುಕ್ ತಗೊಳ್ಳಿ. AS ಅಂತ ಬುಕ್ ಇದೆ, ನಾನು PDF ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅದಲ್ದಲೆ ಎಕ್ಸ್ಟ್ರಾ ಏನು ಸೋರ್ಸ್ ಅಂದ್ರೆ ಶೀತಲ್ ಮ್ಯಾಮ್ ಅಂತ ಆಲಿಬಾರ್ಡ್ ಒಂದು ಪ್ಲೇ ಲಿಸ್ಟ್ ಇದೆ ಅವ್ರದ್ದು ಬ್ಯಾಂಕಿಂಗ್ ಅವೇರ್ನೆಸ್. ಅದು ಫುಲ್ ರೆಫರ್ ಮಾಡಿ. ಇನ್ ಫ್ಯೂಚರ್ ಡೇಟ್ಸ್ ಅಲ್ಲಿ ನಮ್ಮ ಚಾನಲ್ ನಾವು ಏನಾದ್ರು ಮಾಡಿ ಹಾಕ್ತಿವಿ ಬ್ಯಾಂಕಿಂಗ್ ಅವೇರ್ನೆಸ್ ಗೋಸ್ಕರ ಸ್ಟಾಟಿಕ್. ಸೊ ಈಗೆಲ್ಲ ಓವರ್ ಆಲ್ ನಿಮ್ದೆಲ್ಲ ಇನ್ನೊಂದು ಆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇಂಟರ್ವ್ಯೂಗೆ ಎಸ್ಪೆಷಲಿ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಇಂಟರ್ವ್ಯೂ ಆಲ್ಮೋಸ್ಟ್ ಆಗೋದು ಫೆಬ್ರವರಿ ಮಾರ್ಚ್ ಮಂತ್ ಅಲ್ಲಿ. ಅಷ್ಟರಲ್ಲಿ ಬಜೆಟ್ ಮಂಡನೆ ಆಗಿರುತ್ತೆ. ಬಜೆಟ್ ದಯವಿಟ್ಟು ಬಜೆಟ್ ಅಂತ ಓದ್ಕೊಂಡು ಹೋಗಿ, ಯಾಕಂದ್ರೆ ಬಜೆಟ್ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಸ್ಟೇಟಸ್ ಆಫ್ ಬಜೆಟ್ ಇರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಸರ್ವಿಸ್ ಸೆಕ್ಟರ್ಗೆ ಏನೇನಿದೆ, ಎಸ್ಪೆಷಲಿ ಅಗ್ರಿಕಲ್ಚರ್ ಸೆಕ್ಟರ್ಗೆ ಬಜೆಟ್ ಅಲ್ಲಿ ಏನೇನ್ ಮಾಡಿದ್ದಾರೆ. ಬಜೆಟ್ ಕರೆಂಟ್ ಅಫೇರ್ಸ್ ಅಲ್ಲಿ ಒಂದ್ 2-3 ಕ್ವಶನ್ ಬರುತ್ತೆ. ಪ್ರೀವಿಯಸ್ 25 ಬಜೆಟ್ ಈಗ ನೆಕ್ಸ್ಟ್ ಮೈನ್ಸ್ ಎಕ್ಸಾಮ್ಸ್ ಅಲ್ಲಿ ಒಂದ್ 2-3 ಕ್ವಶನ್ ಬರುತ್ತೆ. ಅದು ಬರುತ್ತೆ. RBI ಸರ್ಕ್ಯುಲರ್ಸ್ ಬರುತ್ತೆ. ಅಂದ್ರೆ ಸ್ವಲ್ಪ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಅಂದ್ರೆ ಹೆಂಗೆ ಅಂದ್ರೆ ತೀರಾ ಜನರಿಕ್ ಟಾಪಿಕ್ಸ್ ಅಂದ್ರೆ ತೀರಾ ಕಷ್ಟ ಟಾಪಿಕ್ಸ್ ಅಂತ ಕೇಳಲ್ಲ. ಆಡು ಮಾತಲ್ಲಿ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗಿರೋ ಕ್ವಶನ್ಸ್ ಇರ್ತವೆ ಜನರಲ್ ಅವೇರ್ನೆಸ್ ನಲ್ಲಿ. ಸೊ ಫೆಬ್ರವರಿ ಮಾರ್ಚ್ ಅಲ್ಲಿ ಇಂಟರ್ವ್ಯೂ ಇರೋದ್ರಿಂದ ಪ್ಲೀಸ್ ದಯವಿಟ್ಟು ಎಲ್ಲ ಬಜೆಟ್ ನ ಒಂದ್ಸತಿ ಕಣ್ಣಾಡಿಸ್ಕೊಂಡು ಹೋಗಿ. ಅಂದ್ರೆ ಮೇನ್ ಬೇಸಿಕ್ಸ್ ಆಗಿ ಬಜೆಟ್ ಸ್ಟೇಟಸ್ ಏನಿದೆ, ಬಜೆಟ್ ಅಲ್ಲಿ ನಮಗೆ ರೆವೆನ್ಯೂ ಎಲ್ಲೆಲ್ಲಿಂದ ಬರ್ತಿದೆ, ಎಕ್ಸ್ಪೆಂಡಿಚರ್ ಎಲ್ಲೆಲ್ಲಿ ಮಾಡ್ತಿದ್ದಾರೆ, ಯಾವ ಸೆಕ್ಟರ್ಸ್ ಏನೇನ್ ಮಾಡ್ತಿದ್ದಾರೆ, ಹೊಸ ಸ್ಕೀಮ್ಸ್ ಏನೇನಿದೆ. ಸ್ಪೆಷಲಿ ಬ್ಯಾಂಕಿಂಗ್ ಅಂದ್ರೇನೆ ನಿಮಗೆ ಅಂದ್ರೆ ನಿಮಗೆ ಬ್ಯಾಂಕಿಂಗ್ ಬಂದ್ಮೇಲೆ ಗೊತ್ತಾಗ್ಬೋದು ಅಥವಾ ಬ್ಯಾಂಕಿಂಗ್ ಪ್ರಿಪರೇಷನ್ ಟೈಮ್ ಅಲ್ಲೇ ಗೊತ್ತಾಗ್ಬೋದು. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಇರುತ್ತೆ. ಸೊ ಪ್ರಯಾರಿಟಿ ಸೆಕ್ಟರ್ಸ್ ಬಗ್ಗೆ, ಪ್ರಯಾರಿಟಿ ಸೆಕ್ಟರ್ಸ್ ಗೆ ಗೌರ್ಮೆಂಟ್ ಏನೇನ್ ಮಾಡ್ತಿದೆ ಅನ್ನೋದನ್ನ ನೀವು ತಿಳ್ಕೊಬೇಕು. ಆಸ್ ಯೂಶುವಲ್ ನೀವು IBPS ಎಕ್ಸಾಮ್ಸ್ ಬರೆಯೋದ್ರಿಂದ IBPS ಅಲ್ಲಿರೋ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ಸ್ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಇರೋದ್ರಿಂದ ಡೈರೆಕ್ಟ್ಲಿ ಇಟ್ ಇಸ್ ಗೌರ್ಮೆಂಟ್ ಅಂಡರ್ ಅಲ್ಲೇ ನಾವು ವರ್ಕ್ ಮಾಡೋದ್ರಿಂದ ಸೊ ನೀವು ತಿಳ್ಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ. ಬಜೆಟ್ ಓದೋದು ತುಂಬಾ ಮುಖ್ಯ. ಓವರ್ ಆಲ್ ಆಗಿ ಎಲ್ಲ ಹೇಳಿದ್ರೆ ನಿಮ್ದು ಡೈಲಿ ರೂಟೀನ್ ಅಂದ್ರೆ ಈಗ ಮಾರ್ನಿಂಗ್ ಎದ್ದು ಏನ್ ಮಾಡ್ತಿದ್ರಿ, ಒಂದು ಡೇ ಫುಲ್ ನಿಮ್ದು ರೂಟೀನ್ ಹೇಗಿತ್ತು? ನನ್ ನಾರ್ಮಲ್ ಮಾರ್ನಿಂಗ್ ಎದ್ದೊಳ್ತಿದ್ದೆ, ಸ್ವಲ್ಪ ಹೊರಗಡೆ ವಾಕಿಂಗ್ ಅದು ಇದು ಮಾಡ್ಕೊಂಡ್ ಬರ್ತಿದ್ದೆ. ಅರ್ಲಿ ಮಾರ್ನಿಂಗ್. ನಾನು ನೈಟ್ ಅವಲ್ ಅಲ್ಲ, ಅರ್ಲಿ ಬರ್ಡ್. ನಾನು ಬೆಳಗ್ಗೆ ಎದ್ದು ಓದ್ತಿದ್ದೆ. ಸೊ ಮಾರ್ನಿಂಗ್ ನಾರ್ಮಲ್ ಸ್ವಲ್ಪ ವಾಕಿಂಗ್ ಅದು ಮಾಡೋದು, ಮನೆಯಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಆಮೇಲೆ ನಾನೇನ್ ಮಾಡ್ತಿದ್ದೆ, ಡೈಲಿ 3 ಶಿಫ್ಟ್ಸ್ ಮಾಮೂಲಿ, ಒಂದು ರೀಸನಿಂಗ್ಗೆ, ಒಂದು ಕ್ವಾಂಟಿಗೆ, ಒಂದು ಇಂಗ್ಲಿಷಿಗೆ. ನಾನು ಕಲಿಯೋದಕ್ಕಿಂತ ಮುಂಚೆ ಅಂದ್ರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾಕ್ ಟೆಸ್ಟ್ ತಗೊಂತಿದ್ದೆ. ಮಾಕ್ ಅಲ್ಲಿ ಅವತ್ತಿನ ದಿನಕ್ಕೆ ನನಗೆ ಏನೇನ್ ಕಾನ್ಫಿಡೆನ್ಸ್ ಇತ್ತು ಆ ಟಾಪಿಕ್ಸ್ ಬಿಟ್ಟು ಎಲ್ಲೆಲ್ಲಿ ನನಗೆ ತಪ್ಪಾಗಿದೆ ಆ ಟಾಪಿಕ್ಸ್ ನ ಜಾಸ್ತಿ ಫೋಕಸ್ ಮಾಡ್ತಿದ್ದೆ. ಇದು ಯಾವಾಗ ಎಲ್ಲ ಬೇಸಿಕ್ಸ್ ಎಲ್ಲ ಮುಗಿದಿ ಮಾರ್ಕ್ಸ್ ಕೊಡೋ ಟೈಮಲ್ಲಿ, ಕಲಿಯೋ ಟೈಮಲ್ಲಿ ಎಲ್ಲ ಸ್ಟಾರ್ಟಿಂಗ್ ಇಂದಾನೇ ಕಲ್ತಿದ್ದೆ ನಾನು. ಸೊ ಈಗ ಫೈನಲ್ ಆಗಿ ಇನ್ನೇನು ನಮಗೆ RRB PO ಎಕ್ಸಾಮ್ಸ್ ನೆಕ್ಸ್ಟ್ ಈಗ 22nd ಏನೋ ಇದೆ. ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟು 22nd ಆಗಿರುತ್ತೆ ಅನ್ಸುತ್ತೆ. ಸ್ಟಿಲ್ ಏನಾದ್ರು ಈಗ ಈ ವರ್ಷದ ಆಸ್ಪಿರೆಂಟ್ಸ್ ಏನಾದ್ರು ಸಜೆಷನ್ ಇದ್ರೆ ಫೈನಲ್ ಮಾರ್ಕ್ಸ್ ಅಷ್ಟೇ. ಬೇಸಿಕ್ಸ್ ಅಂತ ಏನಂತ ಹೇಳಿದ್ರೆ ಬೇಸಿಕ್ಸ್ ಈಗ ಸದ್ಯಕ್ಕೆ ನೀವು ಈಗ ಟೈಮಿಂಗ್ ಕ್ರಂಚ್ ಇರೋದ್ರಿಂದ ಆಗೋದಿಲ್ಲ. ಅಕಸ್ಮಾತ್ ನೀವು ಇದಕ್ಕಿಂತ ಪ್ರೀವಿಯಸ್ IBPS PO ಆಗ್ಲಿ, IBPS ಕ್ಲರ್ಕ್ ಆಗ್ಲಿ, ಅಥವಾ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಯಾರಾದ್ರೂ ಅವ್ರು IBPS SO ಕೂಡ ಬರ್ದಿರ್ತಾರೆ. ಅದರಿಂದ ನೀವು ಏನಾದ್ರು ಒಂದು ಕಲ್ತಿದ್ರೆ, ಅದರಿಂದ ನೀವೇನಾದ್ರೂ ಮಿಸ್ಟೇಕ್ಸ್ ಮಾಡಿದ್ರೆ ಆ ಮಿಸ್ಟೇಕ್ಸ್ ನ ತಿದ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಕಾನ್ಫಿಡೆನ್ಸ್ ಇರೋ ಟಾಪಿಕ್ಸ್ ನ ಜಾಸ್ತಿ ಫೋಕಸ್ ಮಾಡಕ್ ಬಿಟ್ಟು ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗಿದೆ, ಎಲ್ಲೆಲ್ಲಿ ಇನ್ನೂ ಇಂಪ್ರೂವ್ ಆಗ್ಬೋದು. ಕೆಲವೊಬ್ರು ಜಸ್ಟ್ ಅಲ್ಲಿ ಹೋಗಿರ್ತಾರೆ. ನಂದು ಒಂದ್ಸತಿ ಪ್ರಿಲಿಮ್ಸ್ 0.25 ಮಾರ್ಕ್ಸ್ ಇಂದ ಹೋಗಿತ್ತು. ಅದೆಲ್ಲ ನಾರ್ಮಲೈಸೇಷನ್ ಆಗಿರುತ್ತೆ. ಬಟ್ ಎಲ್ಲಾ ರೀತಿ ಆಸ್ಪೆಕ್ಟ್ಸ್ ನೀವು ಕವರ್ ಮಾಡ್ಕೊಬೇಕು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ವಿಡಿಯೋ ಮುಂದೆ ಇದ್ದಿದ್ದು ಇವರು ಭರತ್ ಅಂತ, ಈಗ ಇಂಟ್ರೋ ಫುಲ್ ಎಲ್ಲ ಕೊಟ್ಟಿದ್ದಾರೆ, ಇವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ದಾರೆ. ಮತ್ತೆ ಇವ್ರು ಎಷ್ಟು ಎಕ್ಸಾಮ್ಸ್ ಬರ್ದಿದ್ರು, ಯಾವ ತರ ಫೇಲ್ಯೂರ್ ನ ಹೇಗೆ ಮುಂದೆ ಬಂದು ನಾವು ಯಾವ ಆಲ್ಟರ್ನೇಟಿವ್ ವೇಸ್ ಅಲ್ಲಿ ಯಾವ ಅಂದ್ರೆ ಗಿವ್ ಅಪ್ ಹೇಗೆ ಮಾಡ್ದರೆ ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇಟ್ಕೊಂಡು ಅಷ್ಟು 3 ವರ್ಷ ಪ್ರಿಪೇರ್ ಆಗ್ಬಿಟ್ಟು ಕೆಲಸ ತಗೊಂಡಿದ್ದಾರೆ. ಸೊ ಇವ್ರ ತರನೇ ನಮ್ಗೀಗ ಬ್ಯಾಕ್ ಸೈಡ್ ಅಲ್ಲಿ ಕ್ಯಾಮ್ರಾಮನ್ ಏನಿದ್ದಾರೆ ಅವರು ಕೂಡ
ನಮ್ಮ ಬ್ಯಾಂಕ್ ಎಂಪ್ಲಾಯೇ ಅಂದ್ರೆ ಯೂನಿಯನ್ ಬ್ಯಾಂಕ್ ಆಫೀಸರೇ ಬಿಂದು ಅಂತ. ಅವ್ರದ್ದು ಇಂಜಿನಿಯರಿಂಗ್ ಬ್ಯಾಕ್‌ಗ್ರೌಂಡು. ಫ್ಯೂಚರ್ ಡೇಟ್ಸ್ ಅಲ್ಲಿ ಈ ತರ ಏನಾದ್ರು ಟೈಮ್ ಸಿಕ್ಕಿದ್ರೆ ಅವ್ರದ್ದು ಒಂದು ವಿಡಿಯೋ ಮಾಡಾಕ್ತಿವಿ. ಥ್ಯಾಂಕ್ ಯು ಬಿಂದು ಮೇಡಂ.